ಒಂದು ಅವ್ರ ಇಮೇಜ್ ಕೊಟ್ಟಿರೋದು ದಟ್ ಈಸ್ ವೆರಿ ಏನಂತಾರೆ ಆಟಿಟ್ಯೂಡ್ ಇದೆ ಆ್ಯಂಡ್ ಹಿಸ್ ವೆರಿ ಸ್ಟ್ರೇಟ್ ಫೇಸ್ ಆ್ಯಂಡ್ ರೂಡ್ ಆ್ಯಂಡ್ ಆಲ್ ಆಫ್ ದಟ್ ಅಂದರೆ ಅವ್ರು ಸೈಲೆಂಟ್ ಆಗಿರ್ತಾರೆ ಬಟ್ ಐ ಥಿಂಕ್ ಪೀಪಲ್ ಮಿಸ್ಟೇಕ್ ಇಟ್ ಆಸ್ ಒಂದು ಆಟಿಟ್ಯೂಡ್ ಇದೆ ಅನ್ನೋ ಥರ. ಆಬ್ವಿಯಸ್ಲಿ ದರ್ಶನ ನಾನು ಏನೇ ನಾನು ಪ್ರತಿಯೊಂದು ಮಾಡೋಕ್ಕಿಂತ ಮುಂಚೆನೇ ಅವ್ರಿಗೆ ಹೇಳ್ಬಿಟ್ಟೆ ಮಾಡೋದು. ನಾನು ಇಂಥ ಕತೆ ಕೇಳಿತಾರಣ ಹಿಂಗೆ ಮಾಡ್ತೇನೆ ಅಂತ ಆಬ್ವಿಯಸ್ಲಿ ಅವ್ರಿಗೆ ಹೇಳೋದು. ಸಿನಿಮಾನೇ ಇದೆ ಮೇಡಮ್ ಅದರಲ್ಲಿ, ಫುಲ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನು ಪೋಸ್ಟ್ ಮೀನಿಂಗು, ಆ ಈಶ್ವರ ಯಾಕೆ ಬರ್ತಾನೆ, ಆ ಮಗುನ ಏನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಸರ್ದು ಮತ್ತೆ ಹಯಾಗ್ರೀವನ್ ಫೇಸ್ ಏನಕ್ಕಿದೆ. ಹ್ಯಾವ್ ಟು ಅಲ್ಲ ಮ್ಯಾಮ್, ವಿಧಿ ಇಲ್ಲ. ಬಟ್ ಈ ಕಡೆ ಹಂಗಂತ ಅದನ್ನೂ ಬಿಡಂಗಿಲ್ಲ ಇದನ್ನೂ ಬಿಡೋಕ್ಕಾಗಲ್ಲ. ಹ್ಯಾವ್ ಟು. ಅದೇ ಅಲ್ವಾ ಚಾಲೆಂಜಸ್ ಜೀವನದಲ್ಲಿ, ಲೈಫ್ ಅನ್ನೋದೇ ಹೋರಾಟ. ಈಗಿನ ದಿನಗಳಲ್ಲಿ ಕೊರೋನಾ ಆಗಿರ್ಬೋದು, ಮತ್ತೊಂದು ಎಷ್ಟೋ ಜನ ಸತ್ತರು. ದೆರ್ ವಾಸ್ ನೋ ರೀಸನ್. ಕೆಲವು ಜನ ಸತ್ತಿದ್ದಕ್ಕೆ, ಕೆಲವರು ಹೇಳ್ತಾರೆ ಕೊರೋನಾ ವ್ಯಾಕ್ಸಿನೇಷನ್ ಆಗಿ ಸತ್ತರು. ಈಗಲೂ ಹಾರ್ಟ್ ಅಟ್ಯಾಕ್ಗಳಾಗೋದು ಯಂಗ್ ಏಜಸ್ಗೆ. ಸೊ ದೇರ್ ಇಸ್ ಸಮಥಿಂಗ್ ಮಾಫಿಯಾ ಗೋಯಿಂಗ್ ಆನ್ ಬಿಹೈಂಡ್. ಇಲ್ಲಿಂದ ಡೈರೆಕ್ಟ್ ಇಲ್ಲಿಯೇ ಬರೋದು ಮೇಡಮ್, ಇಲ್ಲಿಂದ ಇಲ್ಲೋ ಯಾವತ್ತೂ ಮಾಡಿಲ್ಲ. ಇರೋದೇ ಹೇಳ್ತೀನಿ, ಸತ್ಯ ಮಾತಾಡ್ತೀವಿ. ಯಾವುದು ಹಿಂದೆ ಮುಂದೆ ಕದ್ದಿ ಮುಚ್ಚಿ ಅಥವಾ ಬಣ್ಣ ಹಾಕಿ ಬಿಡೋ ಮಾತು ಯಾವತ್ತೂ ಮಾಡಲ್ಲ. ಇದನ್ನ ಓಪನ್ ಮಾಡ್ತೀವಿ. ಅದೇನು ಮಾಡುತ್ತೆ, ಸತ್ಯನೇ ಹೇಳ್ತೀವಲ್ಲ. ಅದೇನು ಕೆಲವ್ರಿಗೆ ಹರ್ಟ್ ಆಗುತ್ತೆ. ಅದೇನು ಮಾಡೋಕ್ಕಲ್ಲ, ಸತ್ಯ ವಾಸ್ತವಾಂಶ ಯಾವತ್ತೂ ಹರ್ಟ್ ಆಗೇ ಆಗುತ್ತೆ. 3 ಅವರ್ ಮೇಡಮ್ ನಾನು ಹೇಳ್ಬೇಕು ಅಂದರೆ ನಾನು ಇಂಡಸ್ಟ್ರಿಗೆ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಬೇಕು ಅಂತ ಬಂದನಲ್ಲ. ನಮ್ದು ಏನು ಕೆಲಸ ನಮ್ಮ ಕಾರ್ಯ ಮಾಡ್ಕೊಂಡು ಮುಗಿಸ್ಕೊಂಡು ಅಷ್ಟೇ. ಒಂದು ಆಂಟಗಾನಿಸ್ಟ್ ಆಗಿ ಅಲ್ಲಿಗೆ ಇರಲಿ ಅಲ್ಲಿಗೆ ಇರಲಿ ಅದು ಸತ್ಯನೇ ಅನ್ಕೊಂಡ್ರೆ ಅದು ಅಲ್ಲಿಗೆ ಇರಲಿ. ಅಷ್ಟೇ ಬಂದರೆ ನೀವು ಮಾಡ್ತೀವಿ ಸುಮ್ಮನಿದ್ದೀವಿ. ನೋಟಬಲ್ ಆಕ್ಟರ್. ಮಾತ್ರ ವೆಲ್ಕಮ್. ನಾನು ಈಶಾದ. ಟುಡೇ we are in conversation with lead actors of Hayagriva, Dhanveera and Sanjana Anand. Hello. Hi. How are you? ಹಾಯ್ ಮ್ಯಾಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? Hayagriva. ಎಸ್. Yes, that's the film we are talking about. Hayagriva ಅಂತ ಟೈಟಲ್ ಬಂದಾಗ ಇವತ್ತು ಟೈಟಲ್ ಕೊಡೋ ಪ್ರಾಮುಖ್ಯತೆ ನಮ್ಮ ಸ್ಟೋರಿಲಿ ಇದೆಯಾ ಅಂತ ಆ್ಯಸ್ ಆ್ಯಕ್ಟರ್ಸ್ ನಾನು ನಿಮ್ಮನ್ನು ಕೇಳಬೇಕು ಅಂತ. ದಟ್ ಮೈಥಾಲಜಿ ಟೈಟಲ್ ಹೋಲ್ಡ್ಸ್ ಅ ಲಾಟ್ ಆಫ್ ಮೀನಿಂಗ್, a lot of history, a lot of myth to it. What is the importance of title today? ಇಲ್ಲ, ನೀವು ಹೇಳಿದ್ದು ಕರೆಕ್ಟ್ ಮ್ಯಾಮ್. ಸುಮ್ಮನೆ ಇಲ್ಲೊಂದು ಟೈಟಲ್ಲೇ ಬೇರೆ ಇಟ್ಟು ಕಥೆನ ಒಳಗಡೆ ಕಂಟೆಂಟೇ ಬೇರೆ ಇದ್ದರೆ ಅದು ಕರೆಕ್ಟ್, ನೀವು ಹೇಳಿದ್ರು ಅದು ಎಫೆಕ್ಟ್ ಆಗುತ್ತೆ. ಬಟ್ ಇದೆಲ್ಲೋ ನಾವು ಈ ಹಯಗ್ರೀವ ಅನ್ನೋ ಟೈಟಲ್ನ ಸುಮ್ಮನೆ ಎಲ್ಲೋ ಇಡಬೇಕು ಅನ್ನೋದಾಗಲಿ ಇಟ್ಟಿಲ್ಲ. ಬಿಕಾಸ್ ಡೈರೆಕ್ಟ್ರಿಗೆ ಕತೆ ಮಾಡಬೇಕಾದ್ರೆ ಆ ಮೈಥಾಲಜಿ ಅನ್ನೋ ಒಂದು ಮೈಥಾಲಜಿ ಬರುವಂಥ ಹಯಗ್ರೀವ ಏನಿರುತ್ತಲ್ಲ ಪಾತ್ರ, ಆ ಪೌರಾಣಿಕ ಪಾತ್ರ, ಅದರಲ್ಲಿ ಬರುವಂಥ ಒಂದು ಎಳೆನ ಎತ್ಕೊಂಡು, ಸೊ ಇಲ್ಲಿ ನಾನೇನು ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಲ್ಲ, ಸೊ ಇಲ್ಲಿ ಕಾಪ್ ಕ್ಯಾರೆಕ್ಟ್ರು ಆ ಇದಕ್ಕೆ ಬ್ಲೆಂಡ್ ಮಾಡಿ, ಸೊ ಇವಾಗೇನಿರೋ ಪ್ರಸ್ತುತ ವಿದ್ಯಮಾನಗಳಲ್ಲಿ ಏನೇನು ನಡೀತಾ ಇರುತ್ತೋ, ಒಂದು ಯುಗ ಇರುತ್ತಲ್ಲ, ಜನಕ್ಕೆ ಗೊತ್ತಿರುತ್ತೆ ಬಟ್ ಅದು ನೋಡಿರಲ್ಲ. ಈಗ ಯಾವ್ಯಾವ ಥರ ಇನ್ನು ಬ್ಯಾಕ್ ಹ್ಯಾಂಡಲ್ಲಿ ನಡೀತಾ ಇರುತ್ತೆ ಈ ಥರದ್ದು ಅಂತ. ಸೊ ಅದನ್ನು ಈಗಿನ ಸಿಚುವೇಶನ್ಗೆ ಕಮರ್ಷಿಯಲ್ಗೆ ಯಾವ ಥರ ಹೇಳಬೇಕು ಆ ಥರ ಹೇಳಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಂತ ಮಾತ್ರನೇ ಹಯಗ್ರೀವ ಅಂತ ಇಟ್ಟಿದ್ದು, ಎಲ್ಲೋ ಸುಮ್ಮನೆ ಕಥೆನೇ ಬೇರೆ ಮಾಡಿ ಇದು ಮಾಡಿ ಇಟ್ಟಿಲ್ಲ. ನಿಂಗೆ ಏನು ಅನ್ಸುತ್ತೆ ಸಂಜನಾ? ಸೊ ಬೇಸ್ಡ್ ಆನ್ ದ ಟೈಟಲ್ you know what characters you are into and the plot you are part of. ಮ್ಯಾಮ್, ಧನ್ವೀರ್ ಹೇಳ್ದಾಗೆ ಸುಮ್ಮನೆ ಇಟ್ಟಿಲ್ಲ. ಅಟ್ಲೀಸ್ಟ್ ಫಾರ್ ದಿಸ್ ಸಿನಿಮಾ ಹಯಗ್ರೀವ ಅನ್ನೋದು, ಇಫ್ ನಾಟ್ ಹಯಗ್ರೀವ ವಾಟ್ ಎಲ್ಸ್ ಕುಡ್ ಬಿ ದ ಟೈಟಲ್ ಅನ್ನೋ ಅಷ್ಟು ಆಪ್ಟ್ ಆಗಿದೆ. ಸೊ ಐ ಥಿಂಕ್ ಇಟ್ಸ್, ನೀವು ಸಿನಿಮಾ ನೋಡಿದಾಗ ಪ್ರಾಬ್ಲಿ ನಿಮ್ಮ ಎಲ್ರಿಗೂ ಅದೇ ಕ್ವೆಶನ್ ಬರ್ಬೋದು, ದಟ್ it is so suitable that if not this name, I don't think any other name would give justice to the whole concept Raghu sir ಏನು ಮಾಡಿದ್ದಾರೆ ಅದಕ್ಕೆ. ಸೊ ಇಟ್ಸ್ ವಂಡರ್ಫುಲ್ ದಟ್ ಇಟ್ಸ್ ಆಲ್ಸೋ ಪವರ್ಫುಲ್. ಈಗ ಧನ್ವೀರ್ ಅವ್ರ ಒಂದು ಇಮೇಜ್ ಏನಿದೆ, ಸೊ ಹಿ ನೀಡ್ಸ್ ಅ ಪವರ್ಫುಲ್ ನೇಮ್ ಅಲ್ವಾ? ಅಂದರೆ ಅವ್ರು ಏನು ಒಂದು ಇಮೇಜ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನ. ಆ ಟೈಟಲ್ ಕೂಡ ಅಷ್ಟೇ ವೇಟ್ ಇದೆ ಆ್ಯಂಡ್ ನಮ್ಮ ಕತೆಗೂ ಅಷ್ಟೇ ಆಪ್ಟ್ ಆಗಿದೆ. ಸೊ ಐ ಥಿಂಕ್ ವಿ ವಿಲ್ ಲಕ್ಕಿ ದಟ್ ಅಷ್ಟು ಸೂಕ್ತ ಆಗಿರೋ ಒಂದು ಟೈಟಲ್ ಕೂಡ ನಮಗೆ ಸಿಕ್ತು. ಬ್ಯಾಂಗಲ್ ಬಂಗಾರಿ ಅಂದ ತಕ್ಷಣ ಸಂಜನಾ ಆನಂದ್. ಬಟ್ ಎನಿ ಕ್ಯಾರೆಕ್ಟರ್ ವೆನ್ ಯು ಗೋ ವಿತ್ ದ ನೆಕ್ಸ್ಟ್ ಅಂತ ಅಂದಾಗ, ಒಂದು ಕ್ರೈಮ್ ಥ್ರಿಲ್ಲರಲ್ಲಿ ಯು ಬ್ರಿಂಗ್ ಇನ್ ದಟ್ ಎಮೋಷನಲ್ ಲೇಯರ್. ಸೊ ಇಫ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ಯುವರ್ ರೋಲ್ ಅಂತ. ಮ್ಯಾಮ್, ಅಟ್ ದಿಸ್ ಪಾಯಿಂಟ್ ಐ ಡೋಂಟ್ ಥಿಂಕ್ ಸುಮ್ಮನೆ ಬಂದು ಹೋಗೋಕ್ಕೆ ಪಾತ್ರಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನನಗೂ ತುಂಬ ರಿಸ್ಕಿ, ನನ್ನ ಕರಿಯರ್ ವೈಸ್ ಕೂಡ. ಸೊ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಟ್ಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಎನಿ ಅದರ್ ಕ್ಯಾರೆಕ್ಟರ್. ಅಂದರೆ ಬರೀ ಲವ್ ಪ್ಲಾಟಲ್ಲಿ ಬರುತ್ತೆ ಅನ್ನೋದಿಲ್ಲ. ಅಂದರೆ ನೀವು ಹೇಳ್ದಾಗೆ ಇಟ್ ವಾಸ್ ಎ ಬ್ಯೂಟಿಫುಲ್ ಪಾಯಿಂಟ್. ಥ್ರಿಲ್ಲರ್ ಆಗಿದ್ರು ಎಮೋಷ್ನಲ್ ಏನಂತಾರೆ, ಒಂದು ಎಮೋಷನ್ಸ್ ಬೇಕು ಅಲ್ವಾ ಸಿನಿಮಾಗೆ. ಜಸ್ಟ್ ದ ಕಾಪ್ ಸ್ಟೋರಿ ಆರ್ ದ ಎನಿ ಅದರ್ ನಾವೇನು ಕತೆ ಹೇಳಕ್ಕೆ ಹೊರಟಿದ್ದೀವಿ ಅದರಲ್ಲಿ ಒಂದು ಎಮೋಷನ್ ಕಂಟೆಂಟ್, ಲವ್ ಕಂಟೆಂಟ್ ಆ್ಯಂಡ್ ಥ್ರೂ ದ ಸಿನಿಮಾ ಇದೆ ಮ್ಯಾಮ್. ಇಂಪಾರ್ಟೆನ್ಸ್ ಇರೋವಂಥ ಕ್ಯಾರೆಕ್ಟರೇ. ಸೊ it's good. It's never I've made justice to the character and I think I'm really happy with the patra Raghu avar bartirodu. Okay, well, of course you're working first time with
Dhanveer, and of course, even a fresh director. So, what brings you, excites you? That working experience, you always have learn new things when you meet people, and when especially he might not be a stranger to you, but to work with him is a different experience. ಎಸ್ ಮ್ಯಾಮ್, ಅಂದರೆ ನೀವು ಹೇಳಿದಾಗೆ ಎವ್ರಿ ಸಿನಿಮಾ ಇಸ್ ನ್ಯೂ ಆ್ಯಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ನ್ಯೂ ಅಲ್ವಾ. ಆ್ಯಂಡ್ ಅಗೇನ್ ವಿತ್ ಧನ್ವೀರ್ ಅವ್ರ ಜೊತೆ ಕೂಡ ಹಾಗೆ ಇತ್ತು. ಅಂದರೆ ಮುಂಚೆ ನನಗೇನೋ ಪರಿಚಯ ಇಲ್ಲ, ಬಟ್ ದರ್ ಲಾಟ್ ಆಫ್ ಥಿಂಗ್ಸ್ ಅವರಿಂದ ಕಲಿಯೋದು ಕೂಡ. ಅಂದರೆ ಐವ್ ಅಬ್ಸರ್ವ್ಡ್ ಕೆಲವು ಥಿಂಗ್ಸ್ ಇನ್ ಹಿಮ್ ದ್ಯಾಟ್ ಅವರು ತುಂಬ ಅವರು ತುಂಬ ಪ್ರಿಪೇರ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಇದನ್ನು ನಾನು ಮಾಡ್ತಾ ಇರಲಿಲ್ಲ. ಸೊ ದಿಸ್ ವಾಸ್ ಸಮಥಿಂಗ್ ದ್ಯಾಟ್ ಐ ಥಾಟ್ ಐ ಶುಡ್ ಆಲ್ಸೋ ವರ್ಕ್ ಆನ್ ಅಂತ. ದೊಡ್ಡ ಇಷ್ಟುದ್ದ ಇರೋ ಡೈಲಾಗ್ಸ್ನ ಅವ್ರು ಒನ್ ಟೇಕಲ್ಲೇ ಚೆನ್ನಾಗಿ ಕೊಡೋದಕ್ಕೆ ಟ್ರೈ ಮಾಡ್ತಾರೆ ಅವ್ರು. ವಾಟ್ ಐ ಯೂಶ್ವಲಿ ಡಿಡ್ ಬಿಫೋರ್ ವಾಸ್ ಒಂದು ಕಂಫರ್ಟ್ ಬಂದು ಟೇಕ್ ಆದರೂ ಪರವಾಗಿಲ್ಲ ಅಥವಾ ಕಚ್ಚಾದರೂ ಪರವಾಗಿಲ್ಲ, ಎಮೋಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಬಟ್ ದೇರ್ ಆರ್ ಸರ್ಟನ್ ಥಿಂಗ್ಸ್ ದ್ಯಾಟ್ ನಾನು ಅವರಿಂದ ಕಲಿತೆ ಈ ಸಿನಿಮಾದಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಹಿಮ್. ಆ್ಯಂಡ್ ಒಂದು ಅವ್ರ ಇಮೇಜ್ ಕೊಟ್ಟಿರೋದು ದ್ಯಾಟ್ ಈಸ್ ವೆರಿ ಏನಂತಾರೆ ಆ್ಯಟಿಟ್ಯೂಡ್ ಇದೆ, ಆ್ಯಂಡ್ ಹೀಸ್ ವೆರಿ ಸ್ಟ್ರೇಟ್ ಫೇಸ್ ಆ್ಯಂಡ್ ರೂಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಐ ಥಿಂಕ್ ಹೀಸ್ ಅ ವೆರಿ ಸ್ವೀಟ್ ಬಾಯ್ ಅನ್ಸುತ್ತೆ ನನಗೆ. ಹೀಸ್ ಬೀನ್ ದಟ್ ಸ್ವೀಟ್ ಧನ್ವೀರ್ ಥ್ರೂ ಔಟ್ ನಮ್ಮ ಸಿನಿಮಾಲಿ. We can't judge just by the look, I think probably. ಅಂದರೆ ಅವ್ರು ಸೈಲೆಂಟ್ ಆಗಿರ್ತಾರೆ, ಬಟ್ ಐ ಥಿಂಕ್ ಪೀಪಲ್ ಮಿಸ್ಟೇಕ್ ಇಟ್ ಆಸ್ ಒಂದು ಆ್ಯಟಿಟ್ಯೂಡ್ ಇದೆ ಅನ್ನೋ ಥರ. ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಹಿಮ್ ಮ್ಯಾಮ್. Okay, of course, when newcomer comes andre new director, you take the shot anta, like okay, what will this newcomer do? Or it's just that you read the story and said okay, this director might be, you were confident about the director because he's coming, he's making his entry anta. ಮ್ಯಾಮ್, ಡೈರೆಕ್ಟರ್ ಬಗ್ಗೆ ನಾನು ಅವ್ರ ಪ್ರೀವಿಯಸ್ ವರ್ಕ್ ನೋಡಿದ್ದೆ. ಆ್ಯಂಡ್ ಅದರ ಶಾರ್ಟ್ ಫಿಲಮ್ ಅಲ್ಲ? ಹೌದು ಮ್ಯಾಮ್, ಬಟ್ ಅವರು ತೆಗಿಯೋ ಕೆಪಾಸಿಟಿ ಇದೆಯಾ ಇಲ್ವಾ ಅನ್ನೋದು ಒಂದು ನಂಬಿಕೆ ಬರುತ್ತೆ. ಅಂದರೆ ಅಫ್ಕೋರ್ಸ್ ಹೋಲ್ ಸಿನಿಮಾ ನಮ್ಮ ತಲೆಯಲ್ಲಿರೋಂಗೆ ತೆಗಿತಾರ ಇಲ್ವಾ ಗ್ಯಾರಂಟಿ. ಯಾರೇ ಆಗಿದ್ರು ಮ್ಯಾಮ್, ಹೊಸ ಡೈರೆಕ್ಟರ್ಸ್ ಆಗಿದ್ರು, ಹಳೆಯ ಡೈರೆಕ್ಟರ್ಸ್ ಆಗಿದ್ರು, ನಮ್ಮ ಇಮ್ಯಾಜಿನೇಷನ್ನೇ ಒಂಥರ ಇರುತ್ತೆ, ಹಾಗೆ ತೆಗಿಬೇಕು ಅಂತಲ್ಲ. ಬಟ್ ಒಂದು ಅಂದಾಜು ಸಿಗುತ್ತೆ, ಓಕೆ ಈ ಕಥೆನ ಅವ್ರು ಹ್ಯಾಂಡಲ್ ಮಾಡ್ತಾರಾ, ನಮ್ಗೆ ಹೇಳಿರೋ ಥರನೇ ತೆಗಿತಾರ ಅಂತ. ಬಟ್ ಓವರ್ ಡೇಸ್ ಐ ಥಿಂಕ್ ಆ ಕಾನ್ಫಿಡೆನ್ಸ್ ಬಂತು ಅವ್ರ ಮೇಲೆ. ಆ್ಯಂಡ್ ಕತೆ ಕೇಳುವಾಗನೇ ಇಟ್ಸ್ ಅ ಕಾನ್ಸೆಪ್ಟ್ ದಟ್ ಇಸ್ ವೆರಿ ನ್ಯೂ ಮ್ಯಾಮ್. ಅಂದರೆ ನಾನು ತುಂಬ ಸಲ ಅವ್ರನ್ನ ಕೇಳಿದ್ದೀನಿ, ಇದು ಹೆಂಗೆ ಬಂತು ಈ ತಲೆಗೆ ಈ ಕಾನ್ಸೆಪ್ಟ್, ಅದು ಮೈಥಾಲಜಿಯಲ್ಲಿರೋ ಒಂದು ಸಿನಾರಿಯೋನ ಇಲ್ಲಿಗೆ ತೊಗೊಂಡು ಬಂದು ಲೈಕ್ ಹೌ ಡಿಡ್ ಯು ಇವನ್ ಥಿಂಕ್ ಆಫ್ ದ್ಯಾಟ್ ಅನ್ನೋ ಥರ. ಸೊ ಐ ಥಿಂಕ್ ಹಿಸ್ ಪುಲ್ಡ್ ಆಫ್ ಅಂತ ಅನ್ಸುತ್ತೆ ಮ್ಯಾಮ್. ಏನೇ ಅಫ್ಕೋರ್ಸ್ ಮಿಸ್ಟೇಕ್ಸ್ ಇರುತ್ತೆ, ಇಟ್ ಇಸ್ ಫಸ್ಟ್ ವಿಲ್ ಆಲ್ ಲರ್ನ್ ಜರ್ನಿಯಲ್ಲಿ. One last question. So which god do you pray every day? ದುರ್ಗಮ್ಮ. The t-shirt with boss name. Newcomer Raghu Kumar introducing through Hayagriva. Okay. ನಾನು ಧನ್ವೀರ್ ಅವ್ರನ್ನೇ ಕೇಳ್ತಾ ಇದ್ದೆ, ಇವತ್ತು ಟೈಟಲ್ ಅದು ಸ್ಟೋರಿ ವೈಸ್ ಹೋಗುತ್ತಾ, ಇಲ್ಲದ್ರೆ ಓಕೆ ಈ ಟೈಟಲ್ ಹಾಕಿದರೆ ನಮ್ಮ ಫಿಲಮ್ ಗೆಲ್ಲುತ್ತೆ, ಅಥವಾ ನ್ಯೂಮರಾಲಜಿ ಅದೆಲ್ಲ ಇಟ್ಕೊಂಡು ಒಂದು ಟೈಟಲ್ ಇಡ್ತಾರೆ? ಆಸ್ ಅ ನ್ಯೂ ಕಮರ್ ಇಲ್ಲ ಮೇಡಮ್, ಫಸ್ಟ್ ನಾವು ಟೈಟಲ್ ಇಟ್ಕೊಂಡಿರಲಿಲ್ಲ, ಫಸ್ಟ್ ಕತೆ ಮಾಡಿದ್ವಿ. ಕತೆ ಮಾಡಿ ಸರಿ ಕತೆ ಹೇಳಿದ್ವಿ, ಸರ್ ಕತೆ ಎಕ್ಸಿಟ್ ಆಗೋದು ಎಲ್ಲ ಆದರು. ಟೈಟಲ್ ಏನು ಇಡಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ನಮ್ಮ ಅಂದರೆ ಹಯಾಗ್ರೀವನ್ ಕತೆ, ಆ ಟೈಟ್ಲು ಮತ್ತು ಆ ಹಯಾಗ್ರೀವ ದೇವರು ಫ್ಲಾಶ್ ಬ್ಯಾಕ್ ಇರ್ಬೋದು, ಅದೇನು ಥೀಮ್ ಇದೆಯೋ ಅದನ್ನು ನಾವು ಹಿಂದೆ ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಸೊ ನಮಗೆ ಆಪ್ಟ್ ಅನಿಸಿದ್ದು ಹಯಾಗ್ರೀವ. ಯಾಕೆಂದರೆ ಹಯಾಗ್ರೀವ ಕತೆ ಹೇಳಬೇಕಾದ್ರೆ ಹಯಾಗ್ರೀವ ಟೈಟ್ಲು ಕರೆಕ್ಟಾಗಿ ಆಪ್ಟ್ ಆಗ್ತಿತ್ತು. ಸೊ ಅದಕ್ಕೆ ಹಯಾಗ್ರೀವ ಅಂತ ಇಟ್ಟು, ಅಂದರೆ ಬೇಕು ಅಂತ ಇಟ್ಟಿರೋದಲ್ಲ, ಸಿನಿಮಾದಲ್ಲಿ ಕತೆ ಇದೆ ಅದಕ್ಕೋಸ್ಕರ ಟೈಟ್ಲ್ ಇಟ್ಟಿರೋದು. ಬಟ್ ನನಗೇನೋ ಅನಿಸುತ್ತೆ, ಇನ್ನೂ ಸಚ್ ಅ ಬ್ಯೂಟಿಫುಲ್ ಪೋಸ್ಟರ್. ಈ ಪೋಸ್ಟರಲ್ಲಿ ತುಂಬ ಮೀನಿಂಗ್ ಇದೆ. ಅಂದರೆ ಒಂದು ಐ ಯು ಮಿಕ್ಸಿಂಗ್ ಕ್ರೈಮ್ ಇನ್ ಮೈಥಾಲಜಿ ಆರ್ ಡಿಸ್ಗೈಸ್ ಆಫ್ ಮೈಥಾಲಜಿ ಇನ್ ಕ್ರೈಮ್, ಎರಡರೂ ಇಟ್ಸ್ ಸೋ ಮಚ್ ಆಫ್ ಮೀನಿಂಗ್. ಸಿನಿಮಾನೇ ಇದೆ ಮೇಡಮ್ ಅದರಲ್ಲಿ, ಅದೇ ಫುಲ್ ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಬಟ್ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನು ಪೋಸ್ಟರ್ ಮೀನಿಂಗು, ಆ ಈಶ್ವರ ಯಾಕೆ ಬರ್ತಾನೆ, ಆ ಮಗುನ ಏನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ, ಸರ್ದು ಮತ್ತೆ ಹಯಾಗ್ರೀವನ್ ಫೇಸ್ ಏನಕ್ಕಿದೆ, ಆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಾವು ಕಂಪ್ಲೀಟ್ ವರ್ಕ್ ಮಾಡಿರೋದು ಕಾನ್ಸೆಪ್ಟ್ ಮೇಲೆ, ಆ ಡಿಸೈನರ್ಗೆ ಹೇಳಿ ನಮ್ಮ ಕತೆನ ಅದನ್ನ ಡೀಟೇಲ್ ಆಗಿ ವರ್ಕ್ ಮಾಡಿಸಿರೋದು. ಸೊ ಒಂದು ಪೋಸ್ಟಲ್ಲಿ ಏನು ಹೇಳ್ಬೋದು ಅಂತ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಐ ವಾಸ್ ಆಸ್ಕಿಂಗ್ ಯು ಆಸ್ ಅ ಡೈರೆಕ್ಟರ್, ಹಿ ಎಕ್ಸ್ಪ್ಲೇನ್, ಬಟ್ is this a crime film using mythology or a disguise of mythology in crime? ಏನಾಗುತ್ತೆ ಮ್ಯಾಮ್, ಇಲ್ಲಿ ಅರ್ಜುನ್ ಹಯಗ್ರೀವನ ಕ್ಯಾರೆಕ್ಟರ್ ಇದೆಯಲ್ಲ, ಸೊ ಕಾಪ್ ಕಥೆನೇ. ಇವಾಗ ಏನು ಹೇಳ್ತಾರೆ, ಪೊಲೀಸ್ ಅಂದಿದ ತಕ್ಷಣ ಹೇಳ್ದಂಗೆ ಎಲ್ಲೋ ಒಂದು ಕಳ್ಳ ಹಿಡಿಯೋದು, ಇದು ಹಿಡಿಯೋದು, ಫೈನ್ ಜನ ಅಂದ್ಕೊಳ್ಳೋದೇ ಆ ರೀತಿ ಪೊಲೀಸ್ ಒಂದು ಈಗ ಪೋಸ್ಟರ್ ನೋಡಿದ ತಕ್ಷಣ. ಬಟ್ ಇಲ್ಲಿ ಯಾವ ಥರ ಇದೆ ಅಂದರೆ ಮೈಥಾಲಜಿನ ಒಂದು ಹೀರೋ ಕ್ಯಾರೆಕ್ಟರ್ಗೆ ಬ್ಲೆಂಡ್ ಮಾಡಿದ್ದಾರೆ.
ಸೊ ವಾಟ್ ಹಯಗ್ರೀವ ಆಗಿನ ಪುರಾತನ ಕಾಲದಲ್ಲಿ ಆ ಕ್ಯಾರೆಕ್ಟರ್ ಏನಿತ್ತೋ ಅದನ್ನು ಇಲ್ಲಿಗೆ ತಂದು ಹೀರೋ ಅದನ್ನು ಒಂದು ಕ್ಯಾರೆಕ್ಟರ್ ಅನ್ನೋದು ಈ ಕಾಪ್ ಆಗಿರೋದು ಹಯಗ್ರೀವನ ಅಂಶ ಬಂದಾಗ ಯಾವ ರೀತಿ ಸಮಾಜಕ್ಕೆ ಏನು ಮಾಡಕ್ಕೆ ಹೊಡ್ತಾನೆ. ಹಯಗ್ರೀವ ಅಂದರೆ ಇಟ್ಸ್ ಅ ಗಾಡ್ ಆಫ್ ವಿಸ್ಡಮ್ ಅಂಡ್ ನಾಲೆಡ್ಜ್, ಡಿಸ್ಟ್ರಕ್ಷನ್ ಆಫ್ ವಿಸ್ಡಮ್ ಹೌದು. ಸೊ ಸೊ ಅದನ್ನ ಯಾವ ರೀತಿ ಇಲ್ಲಿ ಈ ಕಥೆಯಲ್ಲಿ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅರ್ಜುನನಾಗಿ ನೀವು ಆ್ಯಕ್ಷನ್ ಮಾಡ್ತೀರಾ, ಹಯಗ್ರೀವನಾಗಿ ನಿಮ್ಮ ವಿಸ್ಡಮ್ ಉಪಯೋಗಿಸ್ತೀರಾ. ಗೊತ್ತಾಗುತ್ತೆ, ಅದು ಗೊತ್ತಾಗುತ್ತೆ ನಿಮ್ಗೆ. ಅದು ಸಿನಿಮಾದಲ್ಲಿ ಅದೇ ಪ್ಲಾಟ್ ಸಿನಿಮಾದಲ್ಲಿ. ಓಕೆ, am I investigating now only? ನೀವು ಅದ್ರಲ್ಲಿ famous ಅಂತ ನೀವು ಬಾಯಿ ಬಿಡ್ಸ್ಕೊಳ್ಳೋದಲ್ಲಿ. ಬಟ್ ಇನ್ ಜನರಲ್ ಅಂದರೆ ಇದು ಫಸ್ಟ್ ಟೈಮ್ ನೀವು ಕಾಪ್ ರೋಲ್ ಪ್ಲೇ ಮಾಡ್ತಾ ಇರೋದು. ಫಸ್ಟ್ ಟೈಮ್ ಕಾಪ್ ಯಾ, ಯುವರ್ ಫಿಸಿಕ್ ಆಬ್ವಿಯಸ್ಲಿ ಸೂಟ್ ಆಗುತ್ತೆ ಸಿನಿಮ್ಯಾಟಿಕ್ ವೇಲ್ ತೋರಿಸೋದ್ರಿಂದ. ಸೊ ಅಂದರೆ ಕಂಪ್ಲೀಟ್ ಅರ್ಜುನ ಹಯಗ್ರೀವ ಇಡೀ ಇದು ಹೆಂಗಿದೆ ಕಾಪ್ ಅದೇ ಥರ ಹೋಗಲ್ಲ ಸಿನಿಮಾದಲ್ಲಿ. ಡ್ಯುಯಲ್ ಶೇಡ್ ಬರುತ್ತೆ. ಸೊ 2 ಶೇಡ್ಗೂ ಅನುಗುಣವಾಗಿ ನಾನು ಮಾಡಬೇಕಾಗಿರೋದ್ರಿಂದ ಸೊ ಈ ಪಾತ್ರಕ್ಕೆ ಏನು ಬೇಕಿತ್ತು ಅದಕ್ಕೆ ಇವ್ರು ಏನೇನು ಹೇಳಿದ್ರು ಅದಕ್ಕೆ ಹೋಮ್ವರ್ಕ್ ಪ್ರಿಪರೇಷನ್, ಲೈಕ್ ಫಿಸಿಕಲ್ ಆಗಿರ್ಬೋದು, ಲೈಕ್ ಆ ಕ್ಯಾರೆಕ್ಟರ್ ಯಾವ ಥರ ಬಿಹೇವ್ ಆಗುತ್ತೆ ಇದು ಅಂತಲ್ಲ. ಸೊ ಅದನ್ನು ಮಾತ್ರ ನಾನು ಹೋಮ್ವರ್ಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು. ಇವತ್ತಿನ ಆ್ಯಕ್ಟರ್ಸ್ಗೆ ದೇ ಸೋ ಮೆನಿ ಅದರ್ ಥಿಂಗ್ಸ್ ಟು ಹ್ಯಾಂಡಲ್ ಅದರ್ ದೆನ್ ಬೀಯಿಂಗ್ ಅನ್ ಆ್ಯಕ್ಟರ್. ಸೊ ಈ ಮಧ್ಯ ಈ ಹೋಮ್ವರ್ಕ್ ಹೇಗೆ, ಹೌ ಡು ಯು ಡೂ ದ ಪ್ರಿಪರೇಷನ್ಸ್ ಅಂತ? ಹ್ಯಾವ್ ಟು ಅಲ್ಲ ಮ್ಯಾಮ್, ವಿಧಿ ಇಲ್ಲ. ಬಟ್ ಈ ಕಡೆ ಹಂಗಂತ ಅದನ್ನೂ ಬಿಡೋಂಗಿಲ್ಲ, ಇದನ್ನೂ ಬಿಡೋಕ್ಕಾಗಲ್ಲ. ಹ್ಯಾವ್ ಟು. ಅದೇ ಅಲ್ವಾ ಚಾಲೆಂಜಸ್ ಜೀವನದಲ್ಲಿ. ಲೈಫ್ ಅನ್ನೋದೇ ಹೋರಾಟ ಮಾಡಬೇಕು, ಅದೇ ಖುಷಿ ಮಾಡಬೇಕು. ಬಟ್ ಜನರಲಿ ವಾಟ್ ಈಸ್ ಯೋರ್ ಹೋಮ್ವರ್ಕ್ ಬೀಯಿಂಗ್ ಎನ್ ಆ್ಯಕ್ಟರ್ ಅಂತ? ಆಸ್ ಯೂಸ್ ಅದಕ್ಕೇನು ಕ್ಯಾರೆಕ್ಟರ್ಸ್ ನನಗೆ ಹೇಳಿರ್ತಾರಲ್ಲ, ಈಗ ನಾನು ಈಗ ಈ ಸಿನಿಮಾ ಈಗ ಕಾಪ್ ಕ್ಯಾರೆಕ್ಟರ್ ಇದಕ್ಕೆ ಏನು ಬೇಕಿರುತ್ತೋ ಅದು ನಾನು ಡೈರೆಕ್ಟ್ ಕೂತು ಡಿಸ್ಕಸ್ ಮಾಡಿ ಅದಕ್ಕೆ ತಕ್ಕನಂಗೆ ನಾನು ಪ್ರಿಪೇರ್ ಆಗ್ತಾ ಹೋಗ್ತೀನಿ. ಸೊ ಅಷ್ಟು ಮಾತ್ರ ನಾನು ಮಾಡ್ತೀನಿ. ಮತ್ತು ಅದು ಬಿಟ್ಟು ಹೊರತಾಗಿ ನಾನು ಏನೂ ಮಾಡೋಕ್ಕಾಗಲ್ಲ. You want to be the director's actor. Yeah, I want to be the how much director's. inputs ನೀವು ಕೊಡ್ತೀರಾ ಯೂಶಲಿ? ಅಂದರೆ ಐ ಡೋಂಟ್ ಗಿವ್ ಎನಿ ಇನ್ಪುಟ್ ಮ್ಯಾಮ್. ನಾನು ಏನಾದರೂ ಒಂಚೂರು ಏನಾದ್ರು ಸಜೆಸ್ಟ್ ಮಾಡ್ತೀನಿ ಅಷ್ಟೇ. ನೋಡಿ ಸರ್ ಹಿಂಗೆ ಮಾಡ್ಬೋದಾ ಅಂತ. ಅವ್ರು ಅದನ್ನು ತೊಗೊಂಡ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲಾಂದ್ರೂ ಪರವಾಗಿಲ್ಲ, ನನಗೇನು ಬೇಜಲ್ಲ. ಬಟ್ ನಾನು ಈಗಿನ ಯೂತ್ಸ್ಗಳು ಯಾವ ಥರ ಇಷ್ಟಪಡ್ತಾರೆ ಎಲ್ಲಾದರೂ ಒಂಚೂರು ಏನು ಅನ್ಸಿದ್ರೆ ಅದನ್ನ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಐ ಆಮ್ ಅ ಕಂಪ್ಲೀಟ್ಲಿ ಡೈರೆಕ್ಟರ್. ನಿಮ್ಮ ಜನ ನಿಮ್ಮ ನೋಡೋರು ಬರೋರು they want complete with action ಅಲ್ಲ, without action they don't want to see ಧನ್ವೀರ. ಯಾ, ಬಟ್ ಅದು ನನಗೆ ಹೆಂಗೆ ಅನ್ಸುತ್ತೆ, ಲೈಕ್ ನಾನು ಒಂದೇ ವರ್ಗಕ್ಕೆ ಸೀಮಿತ ಆಗಬಾರ್ದು ಅಂತ. ಲೈಕ್ ಧನ್ವೀರ ಒಂದು ಮಾಸ್ ಆ್ಯಕ್ಷನ್ ರೌಡಿಸಮ್ ಐ ವಾಂಟ್ ಟು ಟ್ರೈ. ನಾನು ಎಲ್ಲ ಪಾತ್ರ ಮಾಡಬೇಕು ಅಂತ ನನಗೆ ಆಸೆ. ಓಕೆ ಓಕೆ. ಬಟ್ ದಿಸ್ ಇಸ್, ಯು ಕಾಲ್ ದಿಸ್ ಅ ಫ್ಯೂಚರಿಸ್ಟಿಕ್ ಫಿಲಮ್. ಮೈಥಾಲಜಿ ಒಂದು ಹಿಂದಿನ ಪುರಾಣದ ಕತೆ, ಕಂಟೆಂಪ್ರರಿ ಆಗಿ ಪೊಲೀಸ್ ಅವರು. ಅದೇ ಮೇಡಮ್, ಮೆಡಿಸಿನ್ ಇದರಲ್ಲಿ ಅಡ್ವಾನ್ಸು ನೀವು ಸಿನಿಮಾದಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ನಾವು ಇಸ್ ಮೆಡಿಸಿನ್ ದ ಗಾಡ್ ಆರ್ ವಾಟ್ ಸಿಸ್ಟಮ್, ವಾಟ್ ಇಸ್ ಇಟ್? ಅಂದರೆ ಮೆಡಿಸಿನಲ್ಲಿ ನೋಡ್ಬೇಕು ಅಂದರೆ ಮೆಡಿಕಲಲ್ಲಿ ಏನು ಅಡ್ವಾನ್ಸ್ ಕ್ರಿಯೇಟ್ ಆಗ್ಬೋದು ಮೈಥಾಲಜಿ ಇನ್ವಾಲ್ವ್ ಆದರೆ ಅಂತ ಒಂದು ಕಾನ್ಸೆಪ್ಟು. ಸೊ ಅದನ್ನು ನಾವು ಒಂದು ಲೈನ್ ಬಿಟ್ಟು ನಮ್ಮದು ಸಿನಿಮಾ ಆಗುತ್ತೆ. ಸೊ ನೀವು ಸಿನಿಮಾದಲ್ಲಿ ನೋಡಿದ್ರೆ ವಾವ್ ಅನ್ಸುತ್ತೆ, ಹಿಂಗೂ ಒಂದು ಸಿನಿಮಾ ಮಾಡ್ಬೋದಾ ಅನಿಸುತ್ತೆ. ಸೊ ನಾವು ಹೇಳ್ತಾ ಹೋದರೆ ಅದು ಕ್ಯೂರಿಯಾಸಿಟಿ ಹೋಗ್ತದೆ. ಕ್ಯೂರಿಯಾಸಿಟಿ ಓಕೆ ಫೈನ್, ಬಟ್ ಅಟ್ಲೀಸ್ಟ್ ಜನಕ್ಕೆ ಇವಾಗ ಏನಾದರೂ ನಾವು ಓಕೆ ಒಂದು ಟೀಚರು ಒಂದು ಸೆಂಟೆನ್ಸ್ ಹೇಳ್ಬೇಕಾದ್ರೆ ಅದಕ್ಕೆ ಅರ್ಥ ಇದೆ. ಸೊ ಅದಕ್ಕೆ ನಾನು ಕೇಳ್ತೆ, ಹೈಗ್ರೀವ ಅಂದರೆ ಅರ್ಥ ಈ ಮೂಲಕ ನೀವು ಇವಾಗ ನೀವೇ ಹೇಳಿದ್ರಿ ಫ್ಯೂಚರಿಸ್ಟಿಕ್. ಹೌ ಫ್ಯೂಚರಿಸ್ಟಿಕ್ ಇಟ್ ಇಸ್? ನಾವು ಟೆಕ್ನಾಲಜಿ ಬಳಸ್ಕೊಂಡು ಫ್ಯೂಚರಿಸ್ಟಿಕ್ ಅಂತೀರಾ, ಅಥವಾ ನೀವು ಮಿತ್ನ ಮೈಥಾಲಜಿ ಬಳಸ್ಕೊಂಡು ಫ್ಯೂಚರಿಸ್ಟಿಕ್ ಅಂತ ಇದೆ? ಮಿತ್ನ ಬಳಸ್ಕೊಂಡು ಮೆಡಿಕಲಲ್ಲಿ ಫ್ಯೂಚರಿಸ್ಟಿಕ್. ಸೊ ಮೆಡಿಕಲ್ ಅಡ್ವಾನ್ಸ್. ಓಕೆ, ಸೊ ಇಸ್ ಇಟ್ ದ ಬಿಲೀಫ್ ಸಿಸ್ಟಮ್ ಆಫ್ ಮೈಥಾಲಜಿ ಆರ್ ದ ಅಡ್ವಾನ್ಸ್ ಟೆಕ್ನಾಲಜಿ? ಬಿಲೀಫ್ ಸಿಸ್ಟಮ್ ಆಫ್ ಮಿತ್ ಅಂಡ್ ಅಡ್ವಾನ್ಸ್ ಇನ್ ಮೆಡಿಕಲ್. ಓಕೆ. ಸೊ ಮಿತ್ ಅಂದ್ರೆ ಒಳ್ಳೆ ಸ್ಟೂಡೆಂಟ್ ಅಲ್ವಾ ನಿಮಗೆ? ಟೀಚರ್ ಅದನ್ನೇ ಆಡ್ ಮಾಡಿ ಹೇಳ್ತಾರೆ. ಬಟ್ ಯು ವಿಲ್ ಎಕ್ಸ್ಪ್ಲೈನ್ ಟು ಮಿ ಪ್ರಾಪರ್ಲಿ, ಹೇಳಿಪ್ಪ. ಅದೇ ಅವ್ರು ಹೇಳ್ದಂಗೆ ನಾವು ಮೆಡಿಕಲ್ ಫೀಲ್ಡಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ಬೆಳವಣಿಗೆಗಳಾಗುತ್ತೆ. ಸೊ ಅಂದರೆ ಈಗ ನಡೀತಾ ಇರೋದೇ ಬೇರೆ ಮಾಫಿಯಾ, ಲೈಕ್ ಸಮಥಿಂಗ್ ಲೈಕ್ ಸಮಥಿಂಗ್ ಮೆಡಿಕಲ್ ಮಾಫಿಯಾ ಗೊತ್ತಿರುತ್ತಲ್ಲ. ಈಗಿನ ದಿನಗಳಲ್ಲಿ ಕೊರೋನಾ ಆಗಿರ್ಬೋದು, ಮತ್ತೊಂದು ಎಷ್ಟೋ ಜನ ಸತ್ತರು. ದೇರ್ ವಾಸ್ ನೋ ರೀಸನ್. ಕೆಲವು ಜನ ಸತ್ತಿದ್ದಕ್ಕೆ, ಕೆಲವರು ಹೇಳ್ತಾರೆ ಕೊರೋನಾ ವ್ಯಾಕ್ಸಿನೇಷನ್ ಆಗಿ ಸತ್ತರು. ಈಗಲೂ ಹಾರ್ಟ್ ಅಟ್ಯಾಕ್ಗಳಾಗೋದು ಯಂಗ್ ಏಜಸ್ಗೆ. ಸೊ ದೇರ್ ಇಸ್ ಸಮಥಿಂಗ್ ಮಾಫಿಯಾ ಗೋಯಿಂಗ್ ಆನ್ ಬಿಹೈಂಡ್. ಜನಕ್ಕೆ ಗೊತ್ತಿರೋಕ್ಕಿಂತ ಅದ್ರ ಹಿಂದೆ ಏನೋ ಒಂದು ಮಾಫಿಯಾ ನಡೀತಾ ಇದೆ. ಸೊ ಅದು ಹೋಗ್ತಾ ಬೆಳವಣಿಗೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಇದು ಅನ್ನೋದು ಮುಂದಿನ ದಿನಗಳಲ್ಲಿ ಅದನ್ನು ಆ ರೀತಿ ಹೇಳಿಕೊಟ್ಟಿರೋದು. ಓಕೆ. ಬಟ್ ಇವತ್ತು ಕಮರ್ಷಿಯಲ್ ಪ್ಲಾಟ್ಸ್ ಅಂದರೆ ಏನು ಅದ್ರ ಸುತ್ತನೇ ನಾವು ಸಬ್ಜೆಕ್ಟ್ಸ್ನ ಮಾಡ್ತಾ ಇರಬೇಕು. ಸೊ ಹೊಸೊಬ್ರು ಅಂದ ತಕ್ಷಣ ಏನೋ ಹೊಸತನ ತರ್ತೀವಂತ, ಬಟ್ ನೀವು ಅಲ್ಲೇ ಸುತ್ತುತ್ತಾ ಇದ್ದೀರ ಅನಿಸ್ತಾ ಇದೆ. ವಾಟ್ ಎವರ್ ಯು ಟೋಲ್ಡ್ ಮಿ ಅಬೌಟ್ ದ ಪ್ಲಾಟ್, ಅದೇ ಸೈನ್ಸು, ಅದೇ ಅಡ್ವಾನ್ಸು, ಅದೇ ಟೆಕ್ನಾಲಜಿ ಅಂತ ಹೇಳಿ. ಇಲ್ಲ ಮೇಡಮ್, ನೀವು ಇನ್ ದ ನೇಮ್ ಆಫ್ ಕಮರ್ಷಿಯಲ್ ಸಿನಿಮಾಲಿ ಯುನೋ ಇಟ್ ಬ್ರಿಂಗ್ಸ್ ಔಟ್ ದ ವೀಕ್ ಪ್ಲಾಟ್ಸ್ ಅಂತ. ಕಮರ್ಷಿಯಲ್ಗೆ ಲಿಮಿಟೇಷನ್ಸ್ ಇದೆಯಲ್ಲ, ಸೊ ಇಟ್ ಬ್ರಿಂಗ್ಸ್ ಔಟ್ ದ ವೀಕ್ ಪ್ಲಾಟ್, ಆರ್ ಯು ಕ್ಯಾನ್
ಟ್ರೈ ವಿತ್ ನ್ಯೂ ಥಿಂಗ್ಸ್ ವಿತ್ ಕಮರ್ಷಿಯಲ್ ಸಿನಿಮಾ ಅಂತ, ನ್ಯೂ ಕಾನ್ಸೆಪ್ಟ್ಸ್ ವಿತ್ ಕಮರ್ಷಿಯಲ್ ಸಿನಿಮಾ? ಇಲ್ಲ ಮೇಡಮ್, ಇದು ಕಮರ್ಷಿಯಲ್ ಸಿನಿಮಾ ನಾನು ಕನ್ಸಿಡರೇ ಮಾಡಿಲ್ಲ. ನಾನು ಇದನ್ನು ಪ್ಯೂರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಮಾಡಿದ್ದು. ನಾವು ಈ ಕಂಟೆಂಟ್ನ ಅಂದರೆ ಹೊಸ್ದಾಗೆ ಹೇಳ್ತಾ ಇದ್ವಿ. ಈ ಕಾನ್ಸೆಪ್ಟ್ ಇರ್ಬೋದು ಅಥವಾ ಈ ಕಥೆನ ವರ್ಲ್ಡ್ ಸಿನಿಮಾಸ್ ಇರ್ಬೋದು, ಇಂಡಿಯನ್ ಸಿನಿಮಾಸ್ ಇರ್ಬೋದು, ಎಲ್ಲೇ ತೆಗೆದು ನೋಡಿದ್ರು ಈ ಕತೆ ಬಂದಿಲ್ಲ, ಈ ಥರ ಕಥೆನೇ ಬಂದಿಲ್ಲ ಇಲ್ಲಿವರು. ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಈ ಥರ ಕಥೆನ. ಯಾಕೆಂದರೆ ಇಂಡಿಯನ್ ಗಾಡ್ಸ್ ಇರೋದು ನಮ್ಮ ಇಂಡಿಯಾ, ಬಾಂಗ್ಲಾದೇಶ, ಇಲ್ಲ ಪಾಕಿಸ್ತಾನ, ಅಲ್ಲಿ ಗೊತ್ತಿರುತ್ತೆ. ಸೊ ಈ ಇಂಡಿಯನ್ ಕಾನ್ಸೆಪ್ಟ್ ಸಿನಿಮಾ ಮಾಡಬೇಕು ಅಂದರೆ ವರ್ಡ್ಸ್ ಎಲ್ಲ ಮಾಡೋಕ್ಕಲ್ಲ. ಸೊ ಅಡ್ವಾನ್ಸ್ ಮೆಡಿಕಲಲ್ಲಿ ಸಿನಿಮಾ ಮಾಡಿರ್ತಾರೆ, ಬಟ್ ಇಂಡಿಯನ್ ಮೈಥಾಲಜಿ ಫಸ್ಟ್ ಟೈಮ್ ನಾವು ಮಾಡಿರೋದು. ಇದು ಪ್ಯೂರ್ಲಿ ಫಸ್ಟ್ ಟೈಮ್ ಹೊಸ ಫ್ರೆಶ್ ಕಂಟೆಂಟು. ನಾವು ರಿಪೀಟೆಡು ಅಲ್ಲೇ ಸುತ್ತಿ ಆ ಥರ ಮಾಡೇ ಇಲ್ಲ. ಕಂಪ್ಲೀಟು. ವಾಟ್ ಈಸ್ ದ ಐಡಿಯಾ ಆಫ್ ಕಂಟೆಂಟ್ ಸಿನಿಮಾ, ಎಸ್ಪೆಷಲಿ ಕೀಪಿಂಗ್ ಧನ್ವೀರ್ ಇನ್ ದ ಪಿಕ್ಚರ್, ಬಿಕಾಸ್ ಹಿ ಈಸ್ ದ ಫೇಸ್ ಆಫ್ ಹಯಗ್ರೀವ? ಮೇಡಮ್, ಅಂದರೆ ನಾವು ಇವಾಗ ಒಂದು ಕತೆ ಮಾಡಿದಾಗ ನಾವು ಯಾರು ಈ ಕತೆಗೆ ಸೂಟ್ ಆಗ್ಬೋದು ಅಂದರೆ ನಾವು ಒಂದು ಥಾಟಲ್ಲಿ ಓಡ್ತಾ ಇರ್ತೀವಿ. ಯಾರು ಹೀರೋ ಮಾಡಿದರೆ ಇದಕ್ಕೆ ಕರೆಕ್ಟಾಗಿ ಜೀವ ತುಂಬ್ತಾರೆ, ಅಂದರೆ ಫಸ್ಟ್ ಟೈಮ್ ಕಾಪ್ ಕ್ಯಾರೆಕ್ಟರ್ ಯಾರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದಷ್ಟು ನಾವು ರಿಸರ್ಚ್ ಮಾಡ್ಕೊಂಡಿರ್ತೀವಿ. ಸೊ ಆವಾಗ ಧನ್ವೀರ್ ಸರ್ ನೋಡಿದಾಗ ಕರೆಕ್ಟಾಗಿ ಅಂದರೆ ಪರ್ಫೆಕ್ಟ್ ಮ್ಯಾಚ್ ಆಗ್ತಾರೆ ಅಂತ ನಾವು ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡಿದಾಗ ಸರ್ಗೆ ಅಪ್ರೋಚ್ ಮಾಡಿದ್ವಿ, ಈ ಥರ ಒಂದು ಕತೆ ಇದೆ ಕೇಳಿ ಸರ್ ಅಂತ. ಸೊ ಅವ್ರು ಇಂಪ್ರೆಸ್ ಆಗಿ ಒಪ್ಕೊಂಡಿದ್ರು. ವಾಟ್ ಈಸ್ ಯೋರ್ ಐಡಿಯಾ ಆಫ್ ಕಂಟೆಂಟ್, ಬಿಕಾಸ್ ಧನ್ವೀರ್ ಇಸ್ ಅ ಕಮರ್ಷಿಯಲ್ ಹೀರೋ. ಸೊ ಕಂಟೆಂಟ್ ಅಂತ ಬಂದಾಗ ಇವರೇ ನನ್ನೇನು ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೋತೀರಾ? ಇಲ್ಲ, ಕೆಲವು ಕತೆಗಳು ಹಂಗೆ ಅನಿಸುತ್ತೆ ಮ್ಯಾಮ್, ಲೈಕ್ ಆ ಥರ ಏನಪ್ಪ ಎಕ್ಸ್ಪೀರಿಯೆಂಟ್ ಮಾಡೋ ಥರ ಆಗುತ್ತೆ, ಇದು ಬೇಡ ಅಂತ. ಬಟ್ ಕೆಲವೊಂದು ಕಡೆ ಈ ಥರ ಕತೆ ಕೇಳಿದಾಗ ಅದೇ ಹೇಳಿದ್ರೆ, ಯೂಶ್ವಲಿ ಕಾಪ್ ಅಂದಿದ ತಕ್ಷಣ ಮಾಮೂಲಿ ಅದೇ ರೌಡಿಸಮ್, ಅದೇ ಬಿಡಪ್ಪ ಯಾರೋ ರೌಡಿ ನೋಡಿತಾನೆ ಇದು ಮಾಡ್ತಾನೆ. ಬಟ್ ಇಲ್ಲಿ ಕಾಪ್ ಅನ್ನೋ ಕ್ಯಾರೆಕ್ಟರ್ ಬಂದಿದ್ದ ಕೂಡಲೇ ನನಗೆ ಅದು ಇವಾಗ ಹೇಳಿದ್ರಲ್ಲ, ಅದು ಬೇರೆ ಥರನೇ ಪ್ಯಾಟರ್ನ್ ಹೋಗುತ್ತೆ. ದ ವೇ ಆಫ್ ನರೇಷನ್, ದ ವೇ ಆಫ್ ಸ್ಟೋರಿ ಟೆಲ್ಲಿಂಗ್, ಆಮೇಲೆ ಅದು ಅಡ್ವಾನ್ಸ್ಡ್, ಇವಾಗ ಏನು ಹೇಳಿದ್ರಲ್ಲ ಮಾಫಿಯಾದ ನಡೀತಾ ಇರುತ್ತೆ ಅಂತ. ಜೊತೆಗೇ ಅದು ಇನ್ನೊಂದು ಶೇಡ್ ಇದೆ ಹೀರೋ ಕ್ಯಾರೆಕ್ಟರ್ದು, ನಾಟ್ ಓನ್ಲಿ ಕಾಪಿ, ಸಮಥಿಂಗ್ ಅದರ್ ಎಲ್ಸ್ ಇನ್ ದ ಸಿನಿಮಾ. ಸೊ ಅದೆಲ್ಲನೂ ನಾನು ಫಸ್ಟ್ ಲೈನ್ ಕೇಳಿದಾಗ ಓಕೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಡು ನೋಡುವ ಮುಂದಿನ ದಿನಗಳು ಏನಾಗುತ್ತೆ. ಸೊ ಇವ್ರು ಟೈಮ್ ತೊಗೊಂಡು ಕಂಪ್ಲೀಟ್ ಸ್ಟೋರಿ ಹೇಳಿದಾಗ ಇದು ಮಾಡ್ಬೋದು, ಇದು ಫ್ರೆಶ್ ಆಗಿದೆ, ಹೊಸ್ದಾಗಿದೆ. ಸೊ ಅವಾಗ ಮೂವ್ ಆನ್ ಆಗ್ತೀವಿ ಹೊರತು ಅಲ್ಲಿ ಗಂಟ ಮೂವ್ ಆನ್ ಆಗಲ್ಲ. ಒಂದು ಆ್ಯಂಟಗಾನಿಸ್ಟ್ ಆಗಿ ಆಯಿತು, ಅಲ್ಲಿಗೆ ಇರಲಿ, ಅಲ್ಲಿಗೆ ಇರಲಿ, ಸತ್ಯ ಅದು ಸತ್ಯ. ನೀವು ಅಂದ್ಕೊಂಡಿರೋದು ಅದು ಅಲ್ಲಿಗೆ ಇರಲಿ, ಅಷ್ಟೇ ಬಂದರೆ ನೀವು ಮಾಡ್ತೀವಿ, ಸುಮ್ಮನಿರಿ. ನೀವು ಮಾತ್ರ ನೋಟಬಲ್ ಆಕ್ಟರ್ ಸಿನಿಮಾದಲ್ಲಿ ನೋಡಿ ತುಂಬ ಸಸ್ಪೆನ್ಸ್ ಕಾಯ್ಕೊಂಡಿದ್ವಿ, ಅದು ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಐ ಯು ಗೋಯಿಂಗ್ ಟು ರಿಯಲಿ ಬ್ರಿಂಗ್ ಅ ಬಿಗ್ ಸರ್ಪ್ರೈಸ್ ವಿತ್ ದಿಸ್ ನೋಟಬಲ್ ಆಕ್ಟರ್? ಎಸ್ ಮ್ಯಾಮ್, ಐ ಆಮ್ ಹ್ಯಾಪಿ. ಆ ಕ್ಯಾರೆಕ್ಟರ್ನ ಸಿನಿಮಾದಲ್ಲಿ ನೋಡಿದರೆ ವಾವ್ ಅನ್ಸುತ್ತೆ. ಈಸ್ ಈ ದ ಡಿಸ್ಗೈಸ್ ಆಸ್ ಅ ನೋಟಬಲ್ ಆಕ್ಟರ್? ಈಸ್ ಈ ದ ಹಯಗ್ರೀವ ಇಸ್ ದ ನೋಟಬಲ್ ಆಕ್ಟರ್? ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಬಟ್ ವೈ ಆರ್ ಯು ನಾಟ್ ರಿವೀಲಿಂಗ್ ವೆನ್ ವಿ ಮೇಡಮ್, ಏನಾಗುತ್ತೆ ಸಿನಿಮಾ ತುಂಬ ಥರ ನೋಡ್ತೀವಿ. ಅಂದರೆ ಒಂದು ಸಿನಿಮಾನ ಬರೀ ಸಸ್ಪೆನ್ಸ್ಗೋಸ್ಕರ ನೋಡ್ತೀವಿ, ಒಂದೊಂದು ಸಿನಿಮಾನ ಯಾರು ಮಾಡಿರ್ಬೋದು ಅಂತ ನೋಡ್ತೀವಿ, ಒಂದೊಂದು ಸಿನಿಮಾನ ಯಾರು ಮಾಡಿರ್ಬೋದು, ಯಾರು ಇರ್ಬೋದು ಅಂತ ನೋಡ್ತೀವಿ. ನಮ್ಗೆ ಎರಡೂ ಇಂಪಾರ್ಟೆಂಟೆ. ಯಾರು ಮಾಡಿರ್ಬೋದು, ಯಾರು ಅವನು ಅಂತ ಕುತೂಹಲ ಕಾಪಾಡ್ಬೇಕು ಅಂದರೆ ನಮ್ಗೆ ಲಾಸ್ಟ್ವರೆಗೂ ಅವ್ನು ಯಾರು ಅಂತ ಗೊತ್ತಾಗಬೇಕು. ಯಾಕಂದ್ರೆ ಸಿನಿಮಾ ಇರೋದೇ ಅದು, ಯಾರು 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 ಅಂತ ಓಡ್ತಿರುತ್ತೆ. ನಾವು ಮುಂಚೆಲೆ ಇವನು ಅಂತ ಬಂದ್ಬಿಟ್ರೆ ಗೊತ್ತು ಬಿಡುಗರು ಅವ್ನು ಯಾರು ಅಂತ ಫಸ್ಟಿಗೆ ಅಂತ ಕುತ್ಕೊಂಡ್ಬಿಡ್ತಾರೆ ಆಡಿಯನ್ಸು. ಇಲ್ಲಿ ಹಳೆ ಫಿಲಮಲ್ಲಿ ಒಬ್ರು ಡಾನು ಚೇರ್ ಮೇಲೆ ಕೂತಂಗೆ ಹಿಂದೆ ತಿರುಗಿರ್ತಾರಲ್ಲ, ಆಮೇಲೆ ಮುಂದೆ ಆ ಥರ ನೀವು. ಸೊ ಈಸ್ ದ ಡಾನ್ ಅಂತ ನೀವು ನಿಮ್ಮ ಪ್ರಕಾರ ಅಂದರೆ ಒಂದು ಕಡೆ ನಾವು ನೋಡಿದಾಗ ಒಂದು ಕ್ರೈಮ್ ಥ್ರಿಲ್ಲರ್ ಅಂತ ಹೇಳಿದಾಗ, ಬಟ್ ವೆನ್ ಯು ಆ್ಯಡ್ ಒಂದು ಸನಾತನ ಧರ್ಮದ ಬಗ್ಗೆ, ಇಟ್ ಆ್ಯಡ್ಸ್, ಇಟ್ ಕಾಂಟ್ರಿಬ್ಯೂಟ್ಸ್, ಇಟ್ ವ್ಯಾಲ್ಯೂಸ್ ದ ಸಿನಿಮಾ. ಸೊ ನಿಮ್ಮ ಅದು ಏನಕ್ಕೆ ತರಬೇಕು ಅಂತ ಇತ್ತು? ಇಲ್ಲ ಮೇಡಮ್, ನಾವು ಹುಟ್ಟೋಕ್ಕೂ ಮುಂಚೆ ದೇವರಿದೆ ಅಂತ ಹೇಳ್ಕೊಂಡು ಬಂದಿದ್ದಾರೆ, ನಾವು ನಂಬಿದ್ದೀವಿ, ನಾವು ನಂಬ್ತೀವಿ ದೇವರಿದೆ ಅಂತ. ಸೊ ನಾವು ಹಯಗ್ರೀವನ ಕತೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹಯಗ್ರೀವ ಹೆಂಗೆ ಒಬ್ಬ ರಾಕ್ಷಸ ಇದ್ದ ಅಂದರೆ ವಿಷ್ಣು ತುಂಬ ದೇವ್ರ ಅವತಾರ ಎತ್ತಿದೆ. ವಿಷ್ಣು ಎತ್ತಿರೋದೆಲ್ಲ ದೇವ್ರ ಅವತಾರ, ಬಟ್ ಒಂದೇ ಅವತಾರ ಎತ್ತಿದ್ರೆ ರಾಕ್ಷಸನ ಅವತಾರ ಹಯಗ್ರೀವನ ಒಬ್ಬ ರಾಕ್ಷಸನ ಸಂಹಾರ ಮಾಡಿದ್ಮೇಲೆ ಅವನು ದೇವರಾಗಿದ್ದ, ಅಲ್ಲಿವರೆಗೂ ರಾಕ್ಷಸ ಆಗಿದ್ದ. ಸೊ ಈ ಹಯಗ್ರೀವ ಅನ್ನೋ ಟೈಟ್ಲು ನಾವು ಕೇಳಿದ ಎಷ್ಟೋ ಜನ ಹಯಗ್ರೀವ ಕಥೆನೇ ಗೊತ್ತಿಲ್ಲ. ಈ ಹಯಗ್ರೀವ ಕಥೆನ ಇಟ್ಕೊಂಡು ನಾವು ಏನು ಮಾಡ್ಬೋದು, ಫ್ಯೂಚರಲ್ಲಿ ಏನು ಮಾಡ್ಬೋದು ಅಂತ ಹುಡ್ಕೊಂಡು ಹೋದಾಗ ಸಿಕ್ಕಿದಂಥ ಕಥೆ ಇದು ನಮಗೆ. ಸೊ ಫ್ರೆಶ್ ಕಂಟೆಂಟು, ಹಂಗಾಗಿ ನಮ್ಗೆ ಹಯಗ್ರೀವ ಕಂಪ್ಲೀಟು ಥ್ರೂಔಟ್ ನಮ್ಮ ಸಿನಿಮಾದಲ್ಲಿ ಇರುತ್ತೆ. ಸೊ ನೀವು ಎಷ್ಟು ಸತಿ ಹಯಗ್ರೀವನ ಕತೆ ಓದ್ರಿ? ತುಂಬ ಸಲ ಓದಿದ್ದೀನಿ ಮೇಡಮ್. ಓಕೆ. ಸೊ ಅದರಿಂದ ಇದು ಉಟ್ಕೊಳ್ತೋ ಈ ಗಣಪತಿ ಕ್ರೈಮ್ ಸ್ಟೋರಿ ಓದಕ್ಕೆ ಹಯಗ್ರೀವ ಅಂತ ಟೈಟಲ್ ಇಟ್ಮೇಲೆ ಅದಕ್ಕೆ ವಾಪಸ್ ಹೋದ್ರಿ, ಓ 4 ವಿಭಾಗದಲ್ಲಿ ಬರ್ತಾರೆ ಹಯಗ್ರೀವ ಅವರು ಅಂತ? ಇಲ್ಲ ಮೇಡಮ್, ಅದು ಹಂಗಲ್ಲ ಆಗಿದ್ದು. ಬಟ್ ನಾನು ಒಂದು ಫಸ್ಟ್ ಆಸ್ ಎ ಡೈರೆಕ್ಟರ್ ನಾನು ಫಸ್ಟ್ ಸಿನಿಮಾ ಗೆಲ್ಲಿಸ್ಬೇಕು. ಯಾಕಂದ್ರೆ ನಾನು ಇಂಡಸ್ಟ್ರಿಯಲ್ಲಿ ಇರಲೇಬೇಕು ಅಂದ್ರೆ ಫಸ್ಟ್ ಸಿನಿಮಾ ಗೆಲ್ಲಲೇಬೇಕು. ಸೊ ನಾನು ಫಸ್ಟ್ ಸಿನಿಮಾ ನಾನು ಏನು ಚಾಲೆಂಜಿಂಗ್ ಮಾಡ್ಬೋದು, ಏನು ಹೊಸತನ ತರ್ಬೋದು ಅಂತ ನಾನು ತುಂಬ ಯೋಚನೆ ಮಾಡ್ತೇನೆ. ಒಂದು ಕತೆ ಹುಡುಕ್ತಾನೆ, ತುಂಬ ಕತೆ ಬರ್ದೆ, ಅದರಲ್ಲಿ ತುಂಬ ಥರ ಕಾಮಿಡಿ, ಫ್ಯಾಮಿಲಿ, ರೌಡಿಸಮ್, ತುಂಬ ಕತೆ. ಯಾವ್ದು ಬರ್ದು ನಾನು ಹೈಲೈಟ್ ನನ್ನ ಕತೆ ಅನಿಸ್ತಾ ಇಲ್ಲ, ಅಂದರೆ ರಿಪೀಟೆಡ್ ಅನಿಸ್ತು. ನಾನು ಈ ಥರ ಕತೆ ಮಾಡೋನೆ ನಾನು ಗೊತ್ತಾಗಿಲ್ಲ, ಹಯಗ್ರೀವ ಕತೆ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನಿಸ್ಬೇಕು. ಡೈರೆಕ್ಟರ್ ಬಿಟ್ಟು ಹಾಕಿ ಕತೆ ಸಿನಿಮಾದಲ್ಲೇ ಹೈಲೈಟ್ ಆಗಬೇಕಲ್ವಾ. ಏನು ಮಾಡ್ಬೇಕಂದ್ರೆ ಮಲಗಿ ಒಂದು ಎದ್ದೆ, ನಾನು ರೂಮಲ್ಲಿ ಒಂದು ಗಣೇಶನ ಫೋಟೋ ಹಾಕ್ಕೊಂಡಿದ್ದೀನಿ. ಎದ್ದು ನೋಡಿದೆ ಗಣೇಶನ ಫೋಟೋ, ಏನೋ
ತಲೆಗೆ ಟಕ್ಕಂತ ಬಂತು, ಏನಿದು ಅಂತ. ಆ ಐಡಿಯಾ ಮಾಡಿ ಹಂಗೆ ಬರ್ಕೊಂಡೆ, ಜಸ್ಟ್ ಒಂದು ಐಡಿಯಾ ಬಂತು, ಬರ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿಬಿಟ್ಟು ನಮ್ಮ ಫ್ರೆಂಡ್ಗೆ ಹೇಳಿದೆ ಹಿಂಗಿದೆ ಅಂತ. ಒಳ್ಳೆ ಐಡಿಯಾ, ಈ ಥರ ಸಿನಿಮಾ ಬಂದೇ ಇಲ್ಲ. ಅವನು ಹೇಳಿದ ಹೌದಾ ಬಂದಿಲ್ವಾ, ಹುಡುಕ್ತೆ ಇಲ್ಲ, ಬಂದಿಲ್ಲ. ಸೊ ಅಲ್ಲಿಂದ ಪ್ಲಾಟ್ ಕಂಟಿನ್ಯೂ ಮಾಡಿ, ಸ್ಕ್ರೀನ್ ಪ್ಲೇ ಮಾಡಿ, ಡೈಲಾಗ್ಸ್ ಮಾಡಿ, ಸರ್ಗೆ ಅಪ್ರೋಚ್ ಮಾಡಿ, ಹಂಗೆ ಪ್ರೋಸೆಸ್ ಆಗಿದೆ. ಅಫ್ಕೋರ್ಸ್ ಡೆಫಿನೆಟ್ಲಿ. ಅಂದರೆ ನಾನು ಅವ್ರನ್ನ ಕೇಳ್ದಂಗೆ ನೀವು ಏನಾದರೂ ಒನ್ ಟೈಮ್ ಲೈಕ್ ಓಕೆ ಐ ಶುಡ್ ರೀಡ್ ಅಬೌಟ್ ಹಯಗ್ರೀವ ಅಂದರೆ ಜಸ್ಟ್ ಅ ಬ್ರಷ್ ಥ್ರೂ, ಬಿಕಾಸ್ ನೀವು ತುಂಬ ಐ ಥಿಂಕ್ ಯು ಆರ್ ಅ ಬಿಲೀವರ್ ಆಫ್ ಗಾಡ್ ಇನ್ ಎವ್ರಿ ವೇ ವಾಟ್ ಐ ಡೂ. ಸೊ ಬಟ್ ಹಯಗ್ರೀವ ಅಂತ ಬಂದಾಗ ನಿಮ್ಮದೇ ಆದ ಒಂದು ರಿಸರ್ಚ್ ಇರುತ್ತಾ ಈ ಥರ? ಇಲ್ಲ, ನಾನು ಓದಿದೆ ಕತೆಗೆ, ಅವ್ರು ಹೇಳ್ದಂಗೆನೇ ಈಗ ರಾಕ್ಷಸನ ಅವತಾರ ತಾಳೋದು, ಅದಾದ್ಮೇಲೆ ಅವತಾರ ಇದನ್ನ ಬರೋದು ಅಂತ ಸತ್ಯ. ಅದನ್ನ ಇವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು, ನೀವು ಅದರಲ್ಲೇ ಅರ್ಥ ಮಾಡ್ಕೊಬೇಕಿತ್ತು. ಪ್ಲಾಟ್ ಎಷ್ಟೇ ಇರೋದು ಒಂದು, ಒಬ್ಬ ರಾಕ್ಷಸನ ಸಂಹಾರ ಮಾಡಿ ತಾಳಿದ ಅವತಾರನೇ ಇದು ಅಂತ. ಸೊ ಅಲ್ಲಿಗೆ ನೀವು ತಿಳ್ಕೊಳ್ಳಿ ಹಯಗ್ರೀವನ ಕಂಟೆಂಟ್ ಏನು ಅಂತ. ಸೊ ಅದನ್ನ ಅವರು ನೀಟಾಗಿ ಈಗಿನ ಕಮರ್ಷಿಯಲ್ ವೇ, ಈಗಿನ ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್, ಈಗೇನು ಮೆಡಿಕಲ್ ಫೀಲ್ಡ್ ಕಂಪ್ಲೀಟ್ ಅದನ್ನು ಬ್ಲೆಂಡ್ ಮಾಡಿರೋದು. ಯಾಕೆ ನೀವು ಮೈಥಾಲಜಿನೇ ಇಟ್ಕೊಂಡು ಧನ್ವೀರ್ ಅವ್ರನ್ನ ಹಯಗ್ರೀವ ಕಥೆನೇ ಮಾಡಬಾರ್ದಾಯ್ತು? ಪರ್ಫೆಕ್ಟ್ ಸೂಟ್ ಆಗ್ತಾರೆ. ಪೌರಾಣಿಕ ಅದೆಲ್ಲ ಮಾಡಬೇಕು ನಮ್ಮ. ಸ್ಟೋರಿ ಟು ಬಿ ಟೋಲ್ಡ್. ಸತ್ಯ, ಬಟ್ ಅದಕ್ಕೆ ಆದಂತ ಒಂದು ಇದಿರುತ್ತಲ್ಲಮ್ಮ, ಪ್ರಿಪ್ರೇಷನ್ಸ್ ಬೇಕು. ಸುಮ್ಮನೆ ಮಾಡಕ ಪೌರಾಣಿಕ ಪಾತ್ರಗಳು ಯಪ್ಪ, ಅದು ಮುಟ್ಟಬೇಕಾದ್ರೆ ಒಂಚೂರು ನೋಡಿ ಮಾಡಿನೇ ಮುಟ್ಟಬೇಕು, ಸುಮ್ಮನೆ ಮುಟ್ಟಕ್ಕಾಗಲ್ಲ. ಇಡೀ ವಿಶ್ವ ನೋಡುವಂಥ ಇದದು ಪೌರಾಣಿಕ ಪಾತ್ರಗಳು. ಯಾವುದೋ ಒಂದು ಮುಟ್ಟರು ಮುಂದಿನ ಪೀಳಿಗೆಗಳಿಗೂ ಉಳಿಯುವಂಥ ಕ್ಯಾರೆಕ್ಟರ್ಗಳದಲ್ಲ. ಈಗ ನಾವು ಹಿಂಗೆ ರಾಜ್ಕುಮಾರ್ ಸರ್, ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಎಷ್ಟು ನೋಡ್ತೀವಿ, ಎಷ್ಟಿದೆ ಭಕ್ತ ಪ್ರಹ್ಲಾದ, ಆಮೇಲೆ ಇದು ರಾವಣ, ಪ್ರಚಂಡ ರಾವಣ, ಇಂಥ ಕ್ಯಾರೆಕ್ಟರ್ ಇವತ್ತಿಗೆ ಏನೇನು ನೋಡ್ತೀವಿ. ಅವ್ರು ಅದು ಮಾಡಿ ಉಳಿಸಿ ಹೋಗಿರೋದಕ್ಕೇನೆ. ಏನಾದ್ರು ನೋಡಬೇಕು ಪ್ರಚಂಡ, ಅದನ್ನ ಓಪನ್ ಮಾಡ್ತಾರೆ. ಯಾಕಂದ್ರೆ ಈ ಜನ್ರೇಷನ್ ಓಪನ್ ಮಾಡ್ತಾರೆ, ಮುಂದಿನ ಜನ್ರೇಷನ್ ಓಪನ್ ಮಾಡ್ತಾರೆ. ಸೊ ಅದು ದಶಕಗಳ ಇದಕ್ಕೋಸ್ಕರ ಉಳ್ಕೊಂಡಿರುತ್ತೆ. ಸೊ ಅದು ಮಾಡ್ಬೇಕಾದ್ರೆ ನೋಡಿ ಮಾಡಿ ಯೋಚನೆ ಮಾಡ್ಬೇಕು. ಬಟ್ ಮೈಥಾಲಜಿ ಕ್ಯಾರೆಕ್ಟರ್ ಮಾಡಿ ಸರ್ ಪರ್ಫೆಕ್ಟ್ ವಿಷ್ಣು ಅವತಾರ ಇವೆಲ್ಲ ಮಾಡಿಬಿಟ್ರೆ ಸಖತ್ತ ಸೂಟ್ ಆಗ್ತದೆ. ಬಟ್ ನನಗೆ ಅದೊಂದು ಆಸೆ ಇದೆ, ಪೌರಾಣಿಕ ಮಾಡೋದು ತುಂಬ ಆಸೆ ಇದೆ. ಇದನ್ನಾದ್ರೂ ನೀವೇ ಮೈಥಾಲಜಿ ಮಾಡಬೇಕು. 100% ದರ್ಶನ್ ಸರ್ ಬಿಟ್ಟು ಇಂಡಸ್ಟ್ರಿ ಯಾರು ಒಬ್ಬ ಹಿಸ್ಟಾರಿಕಲ್ ಸಿನಿಮಾ ಮಾಡಬೇಕು ಅಂತಂದ್ರೆ ಸರ್ ಪರ್ಫೆಕ್ಟ್ ಸೂಟ್. ಈಸ್ ಜಸ್ಟ್ 5 films old. ಅಂದರೆ ಇವತ್ತು ನಾನು ಆ್ಯಕ್ಚುಲಿ ಅದೊಂದು ಕ್ವೆಶನ್ ಇತ್ತು ನನಗೆ. ಧನ್ವೀರ್ 2019 you entered the industry with Bazaar. Same February month. Yes. Yeah. So ivattu when I see back, like it's just 5 films. Yes. Way of taking their journey, it's more about like how much how they will ಅಟ್ರ್ಯಾಕ್ಟ್ ದ ಆಡಿಯನ್ಸ್ ಇನ್ ಡಿಫ್ರೆಂಟ್ ವೇಸ್. ಥರ ಅವ್ರನ್ನ ಹೇಗೆ ಅವ್ರ ಜೊತೆ ಹೇಗೆ ಬೆರಿಬೇಕು, ಅವ್ರ ಜೊತೆ ಆ ಥರ ಒಂದು ಫ್ಯಾನ್ ಬಿಲ್ಡಿಂಗ್ ಪಾಲಿಸಿ ಆಗ್ಬಿಟ್ಟಿದೆಯಾ, ಅಥವಾ ಎಷ್ಟು ಫಿಲಮ್ಸ್ ಮಾಡಲಿ ಅಂತ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರಾ ಅಂತ ನಿಮ್ಗೇನು ಅನಿಸುತ್ತೆ ಕೇಳಿದಾಗ? ಆಲ್ ಡಿಪೆಂಡ್ಸ್ ಆನ್ ದೆಮ್. ಅವ್ರವ್ರದ್ದು ವೈಯಕ್ತಿಕ ಮತ್ತು ಅವ್ರು ಯಾವ ಥರ ಬೆಳ್ಕೊಂಡು ಹೋಗಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ನನ್ನ ಪ್ರಕಾರ ಗೊತ್ತಿಲ್ಲಪ್ಪ. ನಂಗೆ ಅವ್ರವ್ರ ವೈಯಕ್ತಿಕ. ಈಗ ನೀವು ಹೇಳ್ದಂಗೆ ಅವ್ರ ಜೊತೆ ಬೆರ್ತು ಅವ್ರ ಜೊತೆ ಇದ್ದು ಫ್ಯಾಂಡಮ್ ಮಾಡ್ಕೊಳ್ಬೇಕು, ಅಥವಾ ನಾನು ಜಾಸ್ತಿ ನಾವು ನಂಬರ್ ಆಫ್ ಸಿನಿಮಾಸ್ ಮಾಡಿ ನನ್ನ ಜನಕ್ಕೆ ಹತ್ರ ಆಗಬೇಕು. ಆಲ್ ಡಿಪೆಂಡ್ಸ್ ಆನ್ ದೆಮ್. ಬಟ್ ಇಂಡಿವಿಜುವಲಿ ವಾಟ್ ಡು ಯು ಥಿಂಕ್, ಲೈಕ್ ಹೌ ಡು ಯು ವಾಂಟ್ ಟು ರೀಚ್ ಔಟ್ ಟು ಯೋರ್ ಪೀಪಲ್? ಸಿನಿಮಾಸ್ ಥ್ರೂ ಸಿನಿಮಾಸ್ ಓನ್ಲಿ. ಸಿನಿಮಾಸ್ ಮಾಡ್ತಾನು ಕೈಲಾದಂತ ಒಂದಷ್ಟು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಆ ಜನ ಮನಸ್ಸಲ್ಲಿ ನಾಡ್ತೀವಿ ನಾನು ಅಷ್ಟೇ. You want to know, you want your people to know as Dhanveera, or Dhanveer the actor, or Dhanveera the personality anta athara enadru? The personality. That is very important, you think today? Yeah. Personality ಅದನ್ನೇ ಫಸ್ಟ್ ಅದನ್ನ ಇಷ್ಟಪಟ್ಟರೆ ಖಂಡಿತವಾಗ್ಲೂ ನೀವೇನು ಮಾಡಿದ್ರು ಜನ ಶ್ಲಾಘನೀಯ ಮಾಡ್ತಾರೆ. ಕೆಟ್ಟದನ್ನೇ ಕೆಟ್ಟದು ಅಂತ ಹೇಳ್ತಾರೆ, ಒಳ್ಳೆಯದ್ರೆ ಅಪ್ಕೊಂತಾರೆ. ಸೊ ನಾವು ಅದನ್ನೇ ಇದು ಮಾಡಿದಿರ ನಾವು ನಾನೀರೋ ನಾವು ಅನ್ಕೊಳ್ಳೋದಿರೋಲ್ಲ, ಜನ ಹೇಳಬೇಕದು. ಬಟ್ ಎವ್ರಿ ಕಾನ್ವರ್ಸೇಷನ್ ಔಟ್ ಅಂದರೆ ಎವ್ರಿ ಸ್ಪೀಚ್ ಆಫ್ ಯೋರ್ಸ್, ನೀವು ಹೋಗಿ ಹೊರಗಡೆ ಮಾತಾಡೋದು, ದೇರ್ ಈಸ್ ಆಲ್ವೇಸ್ ಅ ಸೆಕೆಂಡ್ ಅಂದರೆ ಒಂದು ಡಿಸ್ಕಷನ್. ಯು ಥಿಂಕ್ ಆ್ಯಂಡ್ ಟಾಕ್, ಆರ್ ಇಸ್ ಇಟ್ ಫ್ರಮ್ ದ ಹಾರ್ಟ್? ಯು ಜಸ್ಟ್ ವೈ ಇಸ್ ದಟ್ ಎವ್ರಿ ಲೈನ್ ಆಫ್ ಯೋರ್ಸ್ ಕಮ್ಸ್ ಟು ಅ ಡಿಸ್ಕಷನ್? ಇಲ್ಲಿಂದ ಡೈರೆಕ್ಟ್ ಇಲ್ಲಿಯೇ ಬರೋದೆ ಮೇಡಮ್. ಇಲ್ಲಿಂದ ಇಲ್ಲೋ ನಾನು ಯಾವತ್ತೂ ಮಾಡಿಲ್ಲ. ಅದು ಇರೋದೇ ಹೇಳ್ತೀನಿ, ಸತ್ಯ ಮಾತಾಡ್ತೀವಿ. ಯಾವುದು ಹಿಂದೆ ಮುಂದೆ ಕದ್ದು ಮುಚ್ಚಿ ಅಥವಾ ಬಣ್ಣ ಹಾಕಿ ಮಾತು ಯಾವತ್ತೂ ಮಾಡಲ್ಲ ನಾವು. ಇಲ್ಲಿ ಓಪನ್ ಮಾಡ್ತೀವಿ. ಅದೇನು ಮಾಡುತ್ತೆ, ಸತ್ಯನೇ ಹೇಳ್ತೀವಲ್ಲ. ಅದೇ ಕೆಲವ್ರಿಗೆ ಹರ್ಟ್ ಆಗುತ್ತೆ. ನಾವು ಅದೇನು ಮಾಡೋಕ್ಕಲ್ಲ. ಸತ್ಯ ವಾಸ್ತವಾಂಶ ಯಾವತ್ತೂ ಹರ್ಟ್ ಆಗೇ ಆಗುತ್ತೆ ಅವ್ರಿಗೆ. ಸುಳ್ಳು ಬೇಜಾನ್ ಜನಕ್ಕೆ ಬಿಡಪ್ಪ ಅಂತ ಅನ್ಬೋದು ನಾವು, ಬಟ್ ಸತ್ಯ ಆ ಕ್ಷಣಕ್ಕೆ ಹರ್ಟ್ ಆಗ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ಫ್ಯಾಕ್ಟ್ ಗೊತ್ತಾಗುತ್ತೆ. ಬಟ್ ಯು ಡೋಂಟ್ ಹ್ಯಾವ್ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ? ಐ ಡೂ, ಬಟ್ ನಾನು ಜಾಸ್ತಿ ಸೇರಲ್ಲ. ನಂದೇ ಆದ ನನ್ನ ಕಂಫರ್ಟ್ ಝೋನ್ ಇರ್ತೀನಿ. ನಾನಾಯಿತು, ನನ್ನ ಕೆಲಸ ಆಯಿತು, ಬೇಕು ಅಂದಾಗ ಸಿಗ್ತೀವಿ, ಇಲ್ಲನಪ್ಪ ಅನ್ನೋದ್ರೆ. ಯು ಲೈಕ್ ಟು ಬಿ ಕೊಲೀಗ್ಸ್ ಆರ್ ಯು ಲೈಕ್ ಟು ಬಿ ಫ್ರೆಂಡ್ಸ್ ಇನ್ ದ ಇಂಡಸ್ಟ್ರಿ? ಮೋರ್ ಓವರ್ ಮೇಡಮ್, ನಾನು ಹೇಳಬೇಕು ಅಂದರೆ ನಾನು ಇಂಡಸ್ಟ್ರಿಗೆ ಎಲ್ಲರೂ ಫ್ರೆಂಡ್ಸ್ ಮಾಡ್ಕೊಬೇಕು ಅಂತ ಬಂದವನಲ್ಲ. ನಮ್ದು ಏನು ಕೆಲಸ, ನಮ್ಮ ಕಾರ್ಯ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ ಅಷ್ಟೇ.
ಚೆನ್ನಾಗಿರೋ ಇವತ್ತು ಇದು ತುಂಬ ಜನ ಇದ್ದಾರೆ, ಮಾತಾಡ್ತೀವಿ, ಹೋಗ್ತೀನಿ, ಬೆರಿತೀನಿ, ಅಂದರೆ ಅದರಲ್ಲಿ ಏನಿಲ್ಲ. ಈ ಹಯಗ್ರೀವ ಅನ್ನೋ ಕ್ಯಾರೆಕ್ಟರ್ ನೀವು ಇಂಡಸ್ಟ್ರಿಗೆ ಬಂದರೆ ವಾಟ್ ಡು ಯು ವಾಂಟ್ ಟು ಡೂ? ನಾಟ್ ಆಸ್ ಅ ಹಯಗ್ರೀವ ನಿಮ್ಮಲ್ಲಿ. ಅದೇ ಕೆಟ್ಟದನ್ನ ನಿರ್ಮೂಲನೆ ಮಾಡಿ ಒಳ್ಳೆದನ್ನ ಎತ್ತಿಡಬೇಕು ಅನ್ನೋದು ಆಸೆ. ಧನ್ವೀರ್ ಹ್ಯಾಸ್ ಅಂದರೆ ಹಿ ಕಮ್ಸ್ ವಿತ್ 5 films, 4 films. This is fifth one, yeah. This is 5th film. But for a director, what are the challenges to direct Dhanveera or the film on the whole ನಿಮಗೆ? ಅಂದರೆ ಒಂದು ಆಲ್ರೆಡಿ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದರೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಈಸಿ ಆಗಿರುತ್ತೆ. ಸರ್ ಮಾಡಿರ್ಕೊಂಬಂದಿರೋದೆಲ್ಲ ಕಮರ್ಷಿಯಲು, ಮಾಸು, ಆ ಥರ ಕ್ರೈಮ್ ಸಬ್ಜೆಕ್ಟ್ ಮಾಡ್ಕೊಂಬಂದಿದ್ದಾರೆ. ಸೊ ಇವ್ರನ್ನ ಹೆಂಗೆ ನಾವು ಹೇಳಿ ತೊಗೋತಾರ, ಬ್ಲೆಂಡ್ ಆಗ್ತಾರ, ನಂಗೆ 6 ಪ್ಯಾಕ್ ಎಲ್ಲ ಬೇಕಿತ್ತು, ತೊಗೋತಾರ ನಾವು ಹೇಳಿದೆಲ್ಲ ಅಂತ ಕತೆ ಕೇಳ್ತಿದ್ದಂಗೆ ಇಂಪ್ರೆಸ್ ಆದರು. ಅವರೇ ಹೇಳಿದ್ರು 6 ಪ್ಯಾಕ್ ಮಾಡೋಣ, ಇದಕ್ಕೆ ಹಿಂಗೆ ರೆಡಿ ಆಗೋಣ. ಆ ಇನ್ವಾಲ್ವ್ಮೆಂಟ್ ನಂಗೆ ತುಂಬ ಎಕ್ಸೈಟ್ ಆಗಿತ್ತು. ಇಷ್ಟು ಇನ್ವಾಲ್ವ್ಮೆಂಟ್ ಆಕ್ಟರ್ ಕೊಟ್ಬಿಟ್ರೆ ಡೈರೆಕ್ಟ್ರು ಇನ್ನೂ ಮೈಂಡ್ ಓಡಿಸ್ತಾರೆ, ಇನ್ನೂ ಕ್ರಿಯೇಟಿವ್ ಆಗಿ ಏನೇನು ಮಾಡ್ಬೋದು ಅಂತ ಮಾಡ್ತಾರೆ. ಸೊ ಮೇಜರ್ ನಮಗೆ ಆಕ್ಟರ್ಸಿಂದ ಸಪೋರ್ಟ್ ಸಿಕ್ಕಾಗ ನಮ್ಮ ತಲೆದು ಜಾಸ್ತಿ ಓಡುತ್ತೆ. ಸೊ ಅವ್ರ ಇನ್ವಾಲ್ವ್ಮೆಂಟ್ ಇತ್ತಲ್ಲ, ನಾನು ಬಾಡಿ ಮಾಡ್ತೀನಿ, ಚೆನ್ನಾಗಿ ತೋರಿಸ್ಕೋಬೇಕು, ಹಂಗೆ ಮಾಡೋಣ, ಹಿಂಗೆ ಮಾಡೋಣ, ಅದೆಲ್ಲ ನನಗೆ ಇನ್ವಾಲ್ವ್ಮೆಂಟು ವಾವ್. ಆ ಸಪೋರ್ಟ್ ಇದ್ದಾಗ ನನಗೆ ಖುಷಿ ಆಯಿತು. ಅಂದರೆ ಫಸ್ಟ್ ಫ್ರೆಶ್ ಆಗಿ ನೋಡ್ತೀವಲ್ಲ, ಅದೇ ನನಗೆ ಇಷ್ಟ ಆಯಿತು ಮೇಡಮ್. ಆ್ಯಸ್ ಎ ಟಾಪ್ ಆಗಿ ರಿಯಲಿ ವಾಂಟೆಡ್ ದಟ್ 6 ಪ್ಯಾಕ್ ಟುಡೇ? ಅಂದರೆ ದಟ್ 6 ಪ್ಯಾಕ್ ಇಸ್ ಬಿಕಮ್ ಅ ಕ್ಲೀಶೆ ಅಂತ ಅನ್ಸುತ್ತೆ, ಆರ್ ಸ್ಟಿಲ್ ಪೀಪಲ್ ಹೋಲ್ಡ್ ಇಟ್ ಅಂತ? ಇಲ್ಲ ಮ್ಯಾಮ್, ಅದೇನು ಅಂತ ಕ್ಲೀಶ್ ಅನ್ನೋದಕ್ಕಿಂತ ಇಟ್ಸ್ ಅ ಫಿಟ್ನೆಸ್ ಥಿಂಗ್ ಅಲ್ಲ. ಅದು ಯಾವತ್ತಿರೋ ಅದನ್ನು ಇದೆ, ಅದೇ ಯಂಗ್ ಜನ್ರೇಷನ್ಸ್ಗಾಗಿರೋದು, ಮುಂದಿನ ಪೀಳಿಗೆಗೂ ಅಷ್ಟೇ. ಇದು ಫಿಟ್ನೆಸ್ ಅಂದ್ರೆ ಲೈಕ್ ಮೇಂಟೈನ್ ಮಾಡಬೇಕು, ಅದೊಂದು ಯಾವತ್ತಿನ ಹೆಲ್ತ್ಗೆ ಇದೆ, ಒಳ್ಳೇದಲ್ವ. ಸೊ ಬಟ್ ಎಲ್ಲೋ ನಾವು ಇದಕ್ಕೆ ಮಾಡಬೇಕು ಅಂತ ಮಾಡಿದಲ್ಲ, ಆ ಕ್ಯಾರೆಕ್ಟರ್ ಇದ್ದಿದೆ ಹಂಗೆ. ನಾನು ಹೇಳಿದ ಡ್ಯುಯಲ್ ಶೇಡ್ ಬರುತ್ತೆ. ಹೌದು, ಓಕೆ. ಯು ವಾಂಟ್ ಸಿ ಇದೊಂದೇ ಹಯಗ್ರೀವನಾಗಿ ನೋಡಲ್ಲ, ಇನ್ನೊಂದು ಶೇಡ್ ಇದೆ. ಸೊ ಆ ಕ್ಯಾರೆಕ್ಟರ್ಗೆ ಅವನು 6 ಪ್ಯಾಕ್ ಎಲ್ಲ ಬೇಕು, ಅವಶ್ಯಕತೆ ಇರುತ್ತೆ. ಸೊ ದೇರ್ ಇಸ್ ಅ ಬೇರ್ ಬಾಡಿ. ಇಂಟ್ರಡಕ್ಷನ್ ಫೈಟ್ ನಮ್ಮ ಅರ್ಜುನ್ ಮಾಸ್ಟರ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಎಲ್ಲ ಮಾಡಿದ್ದು. ವಿತೌಟ್ ಆಕ್ಷನ್ಸ್ ಯೋರ್ ಫಿಲ್ಮ್ ವಿಲ್ ನಾಟ್ ಕಂಪ್ಲೀಟ್. ಸೊ ಹೌ ವಾಸ್ ಇಟ್ ಲೈಕ್? ಸಮ್ ಎಕ್ಸೈಟ್ಮೆಂಟ್. ಚೆನ್ನಾಗಿತ್ತು. ಅಂದರೆ ಬೇಸಿಕ್ಲಿ ನಾನು ಯೂಶ್ವಲಿ ಯಾವ ಥರ ಇಷ್ಟಪಡ್ತೀನಿ ಅಂದರೆ, ಎಲ್ಲೋ ತುರ್ಕಬೇಕು, ಫೈಟ್ಸ್ ಮಾಡಬೇಕು, ಜನಕ್ಕೆ ತೋರಿಸ್ಬೇಕು, 5 ಫೈಟು, 6 ಫೈಟು, 5 ಸಾಂಗ್, ಕತೆಗೆ ಎಷ್ಟು ಬೇಕೋ ಅಷ್ಟೇ ಮಾಡಿ. ಇದರಲ್ಲಿ ನಾನು 3 ಫೈಟ್ಸ್ ಇರೋದು ಈ ಸಿನಿಮಾದಲ್ಲಿ. ಎಷ್ಟು ಬೇಕೋ ಅಷ್ಟು ಕತೆಗೆ ಹಿಂಗಿರುತ್ತೆ ಹಂಗೆ ಮಾಡೋದೇ ಚಂದ ಅದು. ಸೊ ಆ ಕತೆಗೆ ಅನುಗುಣವಾಗಿ ಬ್ಲೆಂಡ್ ಆಗಿ ನಮ್ಮ ಅರ್ಜುನ್ ಮಾಸ್ಟರ್ ಮಾಡಿದ್ರು, ಡಿಫ್ರೆಂಟ್ ಆನಿ ಮಾಸ್ಟರ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಫಿಲಮ್ ಮೂಲಕ ನೀವು ಫೇತ್ನ ಕ್ವೆಶನ್ ಮಾಡ್ತಾ ಇದ್ದೀರಾ ಅಥವಾ ಯು ಆರ್ ಗಿವಿಂಗ್ ಅ ವಾರ್ನಿಂಗ್ ಅಬೌಟ್ ಬಿಲೀಫ್ ಅಂತ, ಆ ಥರ ಏನಾದರೂ ಕಂಟೆಂಪ್ರರಿ? ಇಲ್ಲ, ಯು ನಾಟ್ ಗೋಯಿಂಗ್ ಡೀಪ್ ಇನ್ ಟು ಎನಿ ಮೈಥಾಲಜಿ ಆ ಥರ, ಅಂದರೆ ದೇವ್ರನ್ನ ನಂಬಿದ್ರೆ ಅಥವಾ ವಾರ್ನಿಂಗ್ ಆ ಥರ? ಇಲ್ಲ, ಈಗ ಅಲ್ಲಿ ಹೇಳಿದ್ರಲ್ಲ ಹಯಗ್ರೀವ ಅನ್ನೋದು ಏನು ಹುಟ್ಟಿತು ಅಂತ, ಸೊ ಅಷ್ಟೇ. ಅದಕ್ಕೆ ಆ ಕ್ವೆಶನ್ ನನಗೇನೋ ಅನಿಸ್ಲಿಲ್ಲ. ಓಕೆ, ಬಟ್ ಅಂದರೆ ಒಂದು ಕ್ರೈಮ್ ಸ್ಟೋರಿಲಿ ಯೂಶ್ವಲಿ ಒಂದೊಂದು ಸತಿ ಡಿಸ್ಟರ್ಬೆನ್ಸ್ ಅಂತ ಬಂದ್ಬಿಡುತ್ತೆ. ಆ ಥರ ಎನಿಥಿಂಗ್ ಲೈಕ್? ಇಲ್ಲ, ಡಿಸ್ಟರ್ಬೆನ್ಸ್ ಏನಿಲ್ಲ ಮೇಡಮ್. ಇದು ಕ್ರೈಮ್ ಅಂತ ತೊಗೊಳಕ್ಕೆ ಆಗಲ್ಲ ಮೇಡಮ್. ಇದಂತ ಅಂದರೆ ಒನ್ ಪಾಯಿಂಟ್ ಆಫ್ ಇಂದ ಏನು ಹೇಳ್ತಾರೆ, ಇವಾಗ ಒಂದು ಮೆಡಿಸಿನಲ್ಲಿ ಒಬ್ಬ ಸತ್ತೋದ ಅಂದರೆ ಒಬ್ರಿಗೆ ಕ್ರೈಮ್ ಆಗ್ಬೋದು, ಅದು ಒಬ್ಬನಿಗೆ ರಿಸರ್ಚ್ ಆಗ್ಬೋದು. ಅಂದರೆ ಏನು ಅಂತ ನಾವು ಒಬ್ಬೊಬ್ರು ಪಾಯಿಂಟ್ ಆಫ್ ಇಂದ ಒಂದೊಂದು ಥರ ಹೋಗುತ್ತೆ. ನಾವು ಪೊಲೀಸ್ ಪ್ರಕಾರ ಅದು ಕ್ರೈಮ್ ಆದರೆ ಇನ್ನೊಬ್ಬರ ಪ್ರಕಾರ ಅವನಿಗೆ ನ್ಯಾಯ ಆಗಿರುತ್ತೆ. ಆ ಥರ ಒಬ್ಬೊಬ್ಬರಿಗೆ ಅದು ಬೇಕಿರಲಿಲ್ಲ ಅನಿಸುತ್ತೆ. ಅಂದರೆ ಅದು ಯಾವ ಥರ ಹೋಗುತ್ತೆ ಅನ್ನೋದ್ಮೇಲೆ ಸಿನಿಮಾ. ಯು ಆರ್ ಮಿಕ್ಸಿಂಗ್ ಅ ಲಾಟ್ ಆಫ್ ಜಾನರ್ಸ್ ಇನ್ ದಿಸ್ ಅನ್ಸುತ್ತೆ. ಹೌದು. ಓಕೆ, ಹೌ ಡಿಡ್ ಯು, ಅಂದರೆ ನೀವು ಹೇಳಿದ್ರಿ ಗಣೇಶನ್ ನೋಡಿದೆ ಇದು ಅಂತ, ಬಟ್ ಕನ್ಸೀವಿಂಗ್ ಸ್ಟೋರಿ ಅಂದರೆ ಜಸ್ಟ್ ಒನ್ ಶಾರ್ಟ್ ಫಿಲಮ್ ಮಾಡಿದ್ರಿ. ಸೊ ಹೌ ಕಾನ್ಫಿಡೆಂಟ್ ವೆರ್ ಯು ಲೈಕ್ ದಟ್ ಯು ಕ್ಯಾನ್ ಬಿಕಮ್ ಅ ಡೈರೆಕ್ಟರ್ ಅಂತ? ಇಲ್ಲ, ಸುದೀಪ್ ಸರ್ ಜೊತೆ ಕೋಟಿಗೊಬ್ಬತ್ರಿ ಮಾಡಿದ್ದಮ್ಮ. ಅಲ್ಲಿ ಸರ್ ಜೊತೆ ಆ ಟೆಕ್ನಿಕಲ್ ನಂಗೆ ಅಲ್ಲೇ ಕಾನ್ಫಿಡೆನ್ಸ್ ಬಂದಿದೆ. ಯಾಕೆಂದರೆ ಅವ್ರು ಟೆಕ್ನಿಕಲ್ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಹೆಂಗೆ ಕತೆ ಹೆಂಗೆ ಶಾರ್ಟ್ ಅವರು ಟಕ ಆ ಕಾನ್ಫಿಡೆನ್ಸ್ ಲೆವೆಲ್ ನನಗೆ ನಾನು ಡೈರೆಕ್ಟ್ ಆಗ್ಬೋದು ಇವಾಗ, ನಾನು ಮೇಕಿಂಗ್ ಮಾಡೋ ಕೆಪಾಸಿಟಿ, ಕೇಪಬಿಲಿಟಿ ಬಂದಿದೆ ಅಂತ ಅವಾಗ ನಾನು ಕತೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್? 2016 ಇಂಡಸ್ಟ್ರಿಗೆ ಬಂದಿದ್ದು. ತುಂಬ ಸೀರಿಯಲ್ಸು, ತುಂಬ ಸಿನಿಮಾ ಮಾಡ್ಕೊಂಡು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಶಾರ್ಟ್ ಫಿಲಮ್ ಡೈರೆಕ್ಷನ್ ಮಾಡಿ ಆಮೇಲೆ ಸರ್ ಹತ್ರ ಡೆಬ್ಯೂ ಮಾಡಿದೆ. ದರ್ಸ್ ಆಲ್ವೇಸ್ ವಾಟ್ ಐ ಹ್ಯಾವ್ ಸೀನ್ ಯು ಫ್ರಮ್ ಬಜಾರ್ ಅಂದರೆ 4 ಫಿಲಮಲ್ಲೂ ಒಂದು ಕಮರ್ಷಿಯಲ್ ಪ್ಲಾಟ್ ಇದ್ರೂ ಯು ಹ್ಯಾವ್ ಅ ಡಿಫ್ರೆಂಟ್ ರೋಲ್. ಸೊ ಅಫ್ಕೋರ್ಸ್ ವೆನ್ ದ ಕಾಕಿ ರೋಲ್ ಅಂತಲೇ ಒಂದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಪ್ರೀವಿಯಸ್ ಫಿಲಮ್ಸ್ ಅಂತ. ಬಟ್ ಹೌ ಡಿಫ್ರೆಂಟ್ ಡಿಡ್ ಯು ಬ್ರಿಂಗ್ ಯು ಆ್ಯಸ್ ಅನ್ ಆ್ಯಕ್ಟರ್? ಲೈಕ್ ಕಂಪ್ಲೀಟ್ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಇದಕ್ಕೆ ತುಂಬ ಲೈಕ್ ಸ್ಪೇಸ್ ಸಿಕ್ತು ನನಗೆ. 2 ರೀತಿನೂ ತೋರಿಸ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಕ್ತು. ಲೈಕ್ ಈಗ ಅರ್ಜುನ ಹಯಗ್ರೀವನಾಗಿ ಕಾಪ್ ಆಗಿ ಮತ್ತು ಇನ್ನೊಂದಾಗಿನೂ ಐ ಗಾಟ್ ಟೂ ಮಚ್ ಸ್ಪೇಸ್. ಆಮೇಲೆ ತುಂಬ ಕಲಿಯೋಕ್ಕೂ ಸಿಕ್ತು ನನಗೆ, ಒಂದೇ ಇದರಲ್ಲಿ ಯಾವ ಥರ ಮಾಡ್ಬೋದು. ಅಂಡ್ ಜೊತೆಗೆ ಇದು ಕ್ರೈಮ್, ಸಸ್ಪೆನ್ಸು, ಥ್ರಿಲ್ಲರ್ ಇದೆಲ್ಲ ಇನ್ಕ್ಲೂಡ್ ಆಗಿರೋದ್ರಿಂದ ಸೊ ಅದನ್ನು ಯಾವ ಥರ ಕ್ಯಾರಿ ಫಾರ್ವರ್ಡ್ ಮಾಡೋದು. ಯಾಕಂದರೆ ಈಚ್ ಸೀನು ಒಂದೊಂದು ಸೀನು ಸೀಟ್ ಎಡ್ಜ್ ಮೂಮೆಂಟ್ಸ್ ಇರುತ್ತೆ. ಸೊ ನಾವು ಕಂಪ್ಲೀಟಾಗಿ ಯಾವ ಥರ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಇಡೀ ಸಿನಿಮಾ, ಇಡೀ ಶೂಟಿಂಗು. ಸೊ ಒಂದು ಚೂರು ಆ ಕಡೆ ಡಿಸ್ಟರ್ಬೆನ್ಸ್ ಆದರೆ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ಒಂದೇ ಸ್ಟ್ರೆಚ್ ನಾವು 40 days ನಾನ್ ಸ್ಟಾಪ್ ಶೂಟ್ ಮಾಡಿದ್ವಿ. ಆ್ಯಂಡ್ ಮೋರ್ ಓವರ್ ನಮ್ದು ಇಡೀ ಸಿನಿಮಾ
ಮಿಡ್ ನೈಟ್ಸೇ ನಡೆದಿರೋ ಶೂಟು ಓಕೆ ಕಂಪ್ಲೀಟ್ 2 days 3 days ಬರೀ ನೈಟ್ಸೇ ಮಾಡಿದ್ವಿ. ಕಂಪ್ಲೀಟ್ 40 days ಸ್ಟ್ರೆಚ್ ಮಾಡಿದ್ದು. ಆಮೇಲೆ ಗ್ಯಾಪ್ ತೊಗೊಂಡು ಈ ಸಾಂಗ್ ಶೂಟ್ ಎಲ್ಲ ಮಾಡಿದ್ದು. ಓಕೆ ಬಟ್ ಹೂ ಇಸ್ ಯರ್ ನೆಕ್ಸ್ಟ್ ಪರ್ಸನ್ ಹೂ ದ ಫಸ್ಟ್ ಪರ್ಸನ್ ಹೂಮ್ ಯು ಗೋ ಆ್ಯಂಡ್ ಟೇಕ್ ದ ಸ್ಕ್ರಿಪ್ಟ್ ಲೈಕ್ ನಾನು ಈ ಸ್ಕ್ರಿಪ್ಟ್ ಮಾಡ್ತಾಯಿನಿ ಹೌ ಇಸ್ ಇಟ್ ಅಂತ ಅಡ್ವೈಸ್ ಕೇಳೋದು ನೀವು ಫಸ್ಟ್? ಆಬ್ವಿಯಸ್ಲಿ ದರ್ಶನ್ ಅಣ್ಣ, ನಾನು ಏನೇ ನಾನು ಪ್ರತಿಯೊಂದು ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಹೇಳ್ಬಿಟ್ಟೆ ಮಾಡೋದು. ನಾನು ಇಂಥ ಕತೆ ಕೇಳಿದ್ದೀನಣ್ಣ ಹಿಂಗೆ ಮಾಡ್ತೇನೆ ಅಂತ ಆಬ್ವಿಯಸ್ಲಿ ಅವ್ರಿಗೆ ಹೇಳೋದು. ವಾಟ್ ವಾಸ್ ಹಿಸ್ ರಿಯಾಕ್ಷನ್ ವೆನ್ ಯು ಟೋಲ್ಡ್ ಹಿಮ್ ಅಬೌಟ್ ದಿಸ್? ಮಾಡು ಮೊನ್ನೆ ಮಾಡು, ಒಳ್ಳೇದೇ ಮಾಡು. ಅವ್ರಿಗೆ ಅವರೇ ನಮಗೆ ಇನ್ನೂ ಇದು ಮಾಡ್ತಾರೆ, ಒಳ್ಳೊಳ್ಳೆ ಪಾತ್ರ ಮಾಡ್ತಾಯಿದ್ದೆ, ಮಾಡು ಬಿಡಬೇಡ, ಯು ಶುಡ್ ಟ್ರೈ ಈಚ್ ಆ್ಯಂಡ್ ಎವ್ರಿಥಿಂಗ್, ಒಳ್ಳೇದು ಮಾಡು ಅಂತಾನೆ. ಸೊ ನಾನು ಏನೇ ಮಾಡಿದ್ರು ಅವ್ರು ಪ್ರತಿಯೊಂದು ತಿಳಿಸಿ. ವಿಚ್ ಇಸ್ ದಟ್ ರೋಲ್ ಆಫ್ ದರ್ಶನ್ ಸರ್, ಕಾಪ್ ರೋಲ್ ಆಫ್ ದರ್ಶನ್ ಸರ್ ಯು ಲೈಕ್ ದ ಮೋಸ್ಟ್? ಲೈಕ್ ಐರಾವತ. ಓಕೆ ಆ ಯೂಜ್ನೆಸ್ ಆಯ್ತು, ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಯು ಲೈಕ್ ಸರ್ಟನ್ ಕ್ಯಾರೆಕ್ಟರ್ಸ್ ಇನ್ಫ್ಲೂಯೆನ್ಸ್ ಯು ಅ ಲಾಟ್. ಡಿಡ್ ಯು ಟ್ರೈ ಸಮಥಿಂಗ್ ಆಫ್ ಹಿಸ್ ಕ್ಯಾರೆಕ್ಟರೈಸೇಷನ್? ನೋ ಅದನ್ನ ಮಾಡಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಅವ್ರದ್ದೇ ಆದ ಒಂದು ವೀಟೇಜ್ ಇರುತ್ತೆ, ಅದು ಅಲ್ಲೇ ಇರಬೇಕು. ಸೊ ಅದಕ್ಕೆ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಬೇಕು. ಅದು ಇನ್ಫ್ಲೂಯೆನ್ಸ್ ಆಗ್ಬೋದು, ಓಕೆ ಕಾಪ್ ಹಿಂಗೆ ಇರ್ತಾರಪ್ಪ, ಈಗ ಗೊತ್ತಿರಬೇಕು, ಈಗ ಗಾಂಭೀರ್ಯ ಇರಬೇಕು, ಅದನ್ನು ಅಳವಡಿಸ್ಕೊಬೇಕು ಹೊರತು ಅದು ಬಿಟ್ಟು ನಾವು ಅದೇ ಸ್ಟೈಲ್ ಅದು ಮಾಡೋಕೆ ಹೋದ್ರೆ ಅದು ನಾವೇ ಅವ್ರಿಗೆ ಕ್ಲೀಶೆ ಮಾಡ್ದಂಗೆ ಆಗ್ಬಿಡು. ಸೊ ಅದು ಮಾಡೋದು. ಓಕೆ ಓಕೆ, ಯು ಆರ್ ರಿಲೀಸಿಂಗ್ ದ ಫಿಲ್ಮ್ ನೌ ಇನ್ ಹಿಸ್ ಆಬ್ಸೆನ್ಸ್. ಎಸ್. ಹೌ ವಾಟ್ ಇಸ್ ಇಟ್ ಲೈಕ್? ಬೇಜಾರಿದೆ, ಬಟ್ ಇವಾಗ ಇನ್ನೂ ನಾನು ಇದುವರೆಗೂ ಅವ್ರಿಗೆ ಹೇಳಿಲ್ಲ ಇನ್ನು ಸಿನಿಮಾ ರೀಸನ್. ನನಗೆ ಹೇಳೋಕ್ಕೂ ನಾನು ಒಂಥರ ಮುಜುಗರ, ಯಾಕಂದರೆ ಎಲ್ಲ ಸಿನಿಮಾನ ಇದುವರೆಗೂ ನಾನು ಅವ್ರು ಇದ್ದಾಗೇ ಮಾಡಿದ್ದು. ನನಗೂ ಇವತ್ತಿಗೂ ಮನಸ್ಸಿಲ್ಲ, ಈ ಕ್ಷಣಕ್ಕೂ ಮನಸ್ಸಿಲ್ಲ ರಿಲೀಸ್ ಮಾಡೋದು. ಬಟ್ ಪ್ರೊಡ್ಯೂಸರ್ ಸರ್ ಪ್ರೊಫೆಷನ್ ಏನೂ ಮಾಡೋಕ್ಕಾಗಲ್ಲ. ಸೊ ಹ್ಯಾವ್ ಟು ಡೂ. ಬಟ್ ಇಲ್ಲ, ಈ ಆದಷ್ಟು ಬೇಗ ಹೋಗಿ ಇನ್ನೊಂದು ಭೇಟಿ ಮಾಡಿ ತಿಳಿಸ್ಬಿಡ್ಬೋಣ ಅಂತ. ಹೌ ಡು ಯು ಥಿಂಕ್ ಆಡಿಯನ್ಸ್ ವಿಲ್ ಕನೆಕ್ಟ್ ವಿತ್ ದ ಕ್ಯಾರೆಕ್ಟರ್? ಅಂದರೆ ಅದೇ ಲೈಕ್ ಈಗ ಅಲ್ಲಿ ಅರ್ಜುನ್ ಹಯಗ್ರೀವನಾಗಿ ಯಾರನ್ನ ಸಂಹಾರ ಮಾಡೋಕ್ಕೆ ಹೋಗ್ತಾ ಇದ್ದಲ್ಲ, ಸೊ ಆಡಿಯನ್ಸೇ ಹೇಳ್ತಾರೆ ಬಿಡ್ಬೇಡ ಗುರು, ಯಾರು ಅವನು ತೋರಿಸ್ಬಿಡು, ದಯವಿಟ್ಟು ತೋರಿಸ್ಬಿಡು, ನೀನು ಯಾಕೆ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ, ಯಾರು ಇವಾಗ ಹೇಳಿದ್ರು ತಿರುಗರೆ ಸೀಟಿಂಗ್ ಹಿಂಗೆ ಅಂತ. ಹಂಗಾಗೋದು ಅಂಥ ಸೀಟೇಜ್ ಮೂಮೆಂಟಲ್ಲಿ ಯಾರು ಇವನು ಇಷ್ಟೊಂದು ಇದು ಮಾಡ್ತವ್ರಲ್ಲ ಅಂತ ಬಂದ್ಬಿಡಪ್ಪ ಈಚೆ ಹೊಡ್ಸಾಯಿಸ್ಬಿಡ್ಲಿ ನೋಡ್ಬಿಡ್ತೀವಿ ಅನ್ನೋ ಮಟ್ಟ ಗಂಟೆ ತೊಗೊಂಡೋಗಿ ಇದಾಗುತ್ತೆ. ಆ ಟಾಲರೆನ್ಸ್ ಲೆವೆಲ್ಲು ಆ ಪೀಕ್ ಗಂಡ ತೊಗೊಂಡೋಗಿ ಇದು ಮಾಡುತ್ತೆ. ಆ ಥರ ಜನನೇ ಹೇಳ್ತಾರೆ ಎಲ್ಲಿ ತೋರಿಸು, ಹೋಗಿ ಎಲ್ಲಿದೆ ನೋಡು ಅಂತ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ ನೋಡು. Tanveer, what is the idea of films today? I just want to have that little more chat with you. What is the idea of films today? ಅನ್ನಕಂದ್ರೆ ಇವತ್ತು ಬರೋರು ಅದೇ ಎಲ್ಲರೂ ಫಸ್ಟೇ ಪ್ಯಾನ್ ಇಂಡಿಯಾ ಅಂತ ಹೋಗ್ತಾರೆ. 1-2 ಫಿಲಮ್ಸ್ ಆದ್ರೂ ಮುಂಚೆ 20 ಫಿಲಮ್ ಮಾಡಿದ್ರು ಐಡಿಯಾ ಆಫ್ ಪ್ಯಾನ್ ಇಂಡಿಯಾ ಇನ್ನೂ ಬಂದಿರಲ್ಲ, ನಾವು ಫಿಲ್ಮ್ ಮಾಡಬೇಕು ಅಂತ. ಬಟ್ ಟುಡೇಸ್ ಆ್ಯಕ್ಟರ್ಸ್ ಇಮಿಡಿಯೇಟ್ಲಿ ಥಿಂಕ್ ನಾನು ಮಲ್ಟಿಲಿಂಗ್ವಲ್ ಆ್ಯಕ್ಟರ್ ಆಗಬೇಕು, I want to release my film in multiple languages. But as an individual, when we ask Tanveer the actor, what is your idea of making films today, being a face of cinema today? ಇಲ್ಲ ಮ್ಯಾಮ್, ನೀವು ಹೇಳ್ದಂಗೆ 1-2 ಸಿನಿಮಾಗೇ ಹೋಗಿ ನಾನು ಪ್ಯಾನ್ ಇಂಡಿಯಾ ಮಾಡಿಬಿಡ್ತೀನಿ. ಐ ಥಿಂಕ್ ದಟ್ಸ್ ವೆರಿ ರಾಂಗ್ ಡಿಸಿಷನ್ ಏನು ತೊಗೊಳ್ಳೋದು ಯಾರೇ ಆಗಿರ್ಬೋದು. ಬಟ್ ಇಟ್ಸ್ ಅಪ್ ಟು ದೆಮ್, ಅದು ಅವ್ರವ್ರ ಇಚ್ಛೆ. ಬಟ್ ನಾವು ಹೇಳೋದ್ರೆ ನಾವು ಇಲ್ಲಿಗೆ ಮಾಡ್ತಾರೆ ಸಿನಿಮಾ, ಇಲ್ಲಿ ನಮ್ಮ ಕನ್ನಡ ಜನ ನಮಗೆ ಅವರು ಪ್ರೋತ್ಸಾಹ ಕೊಡೋದು, ನಾವು ಇಲ್ಲಿಗೆ ಸೀಮಿತವಾಗೋಣ. ನೀವು ಹೇಳಿದ್ರೆ 20 ಫಿಲಮ್ 30 ಫಿಲಮ್ ಬಂದರೂ ಡಿಸಿಷನ್ ತೊಗೊಂಡಿಲ್ಲ ಕೆಲವರು ಅಂತ. ದಟ್ ವೆಲ್ಲ ನೋಡಿ ಏನಕ್ಕೆ ಅವ್ರು ಇಲ್ಲಿಗೆ ನಮ್ಗೆ ಇದಕ್ಕೆ ಸೀಮಿತ ಆಗಿರ್ತೀವಿ ಹೊರತು ಬೇಡ ಯಾವುದೋ ಒಂದು ಇದು ಬಂದು ಯಾವುದೋ ಒಂದು ಪ್ಲಾಟ್ ಓಪನ್ ಆಯಿತು, ನಾವು ಫುಲ್ ನಮಗೆ ಫೇಮ್ ಸಿಗುತ್ತೆ, ಅಲ್ಲೂ ಸಿಗುತ್ತೆ ಇಲ್ಲೂ ಸಿಗುತ್ತೆ, ಎಲ್ಲ ಕಡೆನೂ ಹಬ್ಬಿಟ್ಟು ಏನೂ ಸಿಗ್ದಾಗ ಲಾಸ್ಟ್ ಇಲ್ಲೇ ಬರಬೇಕಲ್ಲ, ಕೊನೆ ಅಂದಾಗ ಬಂದಾಗ ಇಲ್ಲಿಗೆ ಬರಬೇಕು. ಸೊ ಅದು ಇಲ್ಲೇ ಮಾಡ್ಬೋದಲ್ಲ ಆರಾಮಾಗಿ ಅದನ್ನು. ಸೊ ಯು ಡಿಂಟ್ ಇವನ್ ಥಿಂಕ್ ಅಂದರೆ ಈ ಸಬ್ಜೆಕ್ಟು ಬೇರೆ ಲ್ಯಾಂಗ್ವೇಜಲ್ಲೂ ಇಟ್ ವಿಲ್ ಡೂ ವೆಲ್, ಯೂನಿವರ್ಸಲ್ ಥೀಮ್ ಇದ್ರೂ ಯು ಸ್ಟಿಲ್ ಥಾಟ್? ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ ಸರ್ ಇದನ್ನು ತೆಲುಗು ತಮಿಳೆಲ್ಲ ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು. ಸರ್ ಬೇಡ, ಲೆಟ್ಸ್ ಡೂ ಇನ್ ಕನ್ನಡ, ಇಟ್ಸ್ ಮೋರ್ ದೆನ್ ಎನಫ್, ಸಾಕು ಸರ್ ಕನ್ನಡಕ್ಕೆ ಮಾಡೋಣ ಅಂತಲೇ ಇದು ಮಾಡಿದ್ದು ನಾವು. ಓಕೆ, ಸೊ ಇಟ್ಸ್ ಕಮಿಂಗ್ ಆನ್ 27 February 27th. ಸೊ ಸೇ ಟು ಎಂಡ್ ವಿತ್ your audience, ನಿಮ್ಮ ಆಡಿಯನ್ಸ್. ಏನಿಲ್ಲ ಮ್ಯಾಮ್, ಇದೇ ಫೆಬ್ರವರಿ 27ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳಲ್ಲೂ ಹಯಗ್ರೀವ ಚಿತ್ರ ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ, ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಾವು ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳು ನೋಡಿ, ಪೈರಸಿನ ನಿಲ್ಲಿಸಿ ಅಂತ ಕೇಳ್ಕೊಂಡು. ಬಟ್ ನೀವು ಒಂದು ಹೊಸಬ್ರಿಗೆ ಆಪರ್ಚುನಿಟಿ ಕೊಟ್ಟಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೆ? ಅದೇ ಈವನ್ ನಾನು ಒಬ್ಬ ಹೊಸಬ್ನಾಗೆ ಬಂದಿದ್ದು. ಸೊ ಐ ನೋ ಹೌ ಇಟ್ ಫೀಲ್ಸ್ ಅಂತ. ಬಟ್ ಅದೊಂದು ಚೆನ್ನಾಗಿರುತ್ತೆ. ಇವಾಗ ಈಗಿನ ಜನ್ರೇಷನಲ್ಲಿ ದೇ ಆರ್ ನೋ ಡೈರೆಕ್ಟರ್ಸ್, ದೇ ಆರ್ ನೋ ಸ್ಕ್ರಿಪ್ಟ್ಸ್ ಗೋಯಿಂಗ್ ಆನ್. ಸೊ ಹೊಸದಾಗಿ ಬಂದಾಗ ಮಾಡೋಕ್ಕೆ ನಮಗೂ ಖುಷಿ ಆಗುತ್ತೆ. ಯು ಥಿಂಕ್ ಯು ಕಮ್ ಅಟ್ ಅ ವೆರಿ ಕ್ರೂಷಿಯಲ್, ಅಂದರೆ ನಾಟ್ ಸೋ ಗುಡ್ ಟೈಮ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ಅನ್ಸುತ್ತೆ? ಒಂದೊಂದ್ಸತಿ ಹೌದು ಅನ್ಸುತ್ತೆ, ಒಂದೊಂದ್ಸತಿ ಇಲ್ಲ ಅನ್ಸುತ್ತೆ. ನೋಡೋ ಮೈಟ್ ಚೇಂಜ್ ಆಗ್ಬೋದೇನೋ ಅಂತ ಒಂದು ನಂಬಿಕೆ ನೋಡೋಣ ಅಂತ.
ಬಟ್ ನಿಮಗೆ ಇವತ್ತು ಸ್ಕ್ರಿಪ್ಟ್ಸು ಮುಂಚೆ ಥರ ಹೌ ಮೆನಿ ಸ್ಕ್ರಿಪ್ಟ್ಸ್ ಯು ರೀಡ್ ಟುಡೇ ಅನ್ಲೈಕ್ ಪೀಪಲ್ ಸೇ ದಟ್ ಐ ರೈಟ್ 100 ಸ್ಕ್ರಿಪ್ಟ್ಸ್ ಬಟ್ ಆ ಥರದ್ದೆಲ್ಲ ಡೌಟ್ ಸುಳ್ಳು ಹೇಳಲ್ಲ. ಏನೋ ಹಬ್ಬವಾನೆಲ್ಲ ಒಂದು ಎಲ್ಲ ಕೇಳಬೇಕು ಅಂದ್ರೆ ಒಂದು 3 to 4 ಸ್ಕ್ರಿಪ್ಟ್ಸ್ ಮ್ಯಾಕ್ಸ್ ಅಷ್ಟೇ. ಸೊ ಇಫ್ ಐ ಆಸ್ಕ್ ಯು ವಾಟ್ ಈಸ್ ಯೋರ್ ನೆಕ್ಸ್ಟ್ ಅಂತ ಕೇಳಿದ್ರೆ ಅದೇ ಕತೆ ಕೇಳಿ ಎರಡು ಓಕೆ ಮಾಡಿಟ್ಟಿದ್ದೀನಿ. ಬಟ್ ಆಫ್ಟರ್ ದಿಸ್ ಇದೆಲ್ಲ ಮುಗಿದು ಕೆಲವೊಂದೆಲ್ಲ ಇದನ್ನೆಲ್ಲ ಮುಗಿಸಿ ಆಮೇಲೆ ಶುರು ಮಾಡೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಳಿ ಸರ್, ರಘು ಅವರೇ, ರಘು ಕುಮಾರ್ OR. ಯು ಪ್ಲೀಸ್ ಟೆಲ್ ಮಿ ವಾಟ್ಸ್ ಎ ಫುಲ್ ಫಾರ್ಮ್ ಆಫ್ OR. OR ಮೀನ್ಸ್ ಓಬಳ ದೇವರಹಳ್ಳಿ ರಂಗಶಾಮಯ್ಯ. ಮೂರು ಹೆಸರು ಅಪ್ಪ ಹೆಸರು. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ನಿಮ್ಮ ಬಾಯಲ್ಲೇ ಹೇಳಿಸ್ಬೇಕು ಅಂತ. ಆ ಹೆಸರು ಕೇಳೋಕ್ಕೆ ನಂಗೆ ಖುಷಿ, ಈ ಥರ ಎಲ್ಲ. ಸೊ ಫಸ್ಟ್ ಟೈಮ್ ಒಂದು ಸಿನಿಮಾಗೆ ಅಂದರೆ ಇವತ್ತು ನೀವು ನೋಡ್ಕೊಂಡು ಬರ್ತಾಯಿದ್ದೀರ ಎಲ್ಲರೂ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡೋದು. ಸೊ ಬಟ್ ಸ್ಟಿಲ್ ನಾನು ಐ ವಾಂಟ್ ಟು ಮಾರ್ಕ್ ಮೈ ಡೆಬ್ಯೂ ಅಂತ ಅಂದಾಗ ಕನ್ನಡ ಇಂಡಸ್ಟ್ರೀಲಿ ಕನ್ನಡ ಫಿಲಮ್ ಹೈಗ್ರೀವ ಜೊತೆ ನಿಮ್ಮ ಅನಿಸಿಕೆ? ಖುಷಿ ಆಗುತ್ತೆ ಮೇಡಮ್. ಅಂದರೆ ಒಬ್ಬ ಸ್ಟಾರು ಅದು 4 ಸಿನಿಮಾ ಮಾಡಿ ಆಲ್ರೆಡಿ ಫೇಮಸ್ ಇರೋ ಸ್ಟಾರ್ ಒಬ್ಬ ಹೊಸಬ್ರಿಗೆ ಕರೆದಿಗೆ ಅವಕಾಶ ಕೊಡ್ತಾರೆ ಅಂದರೆ ತುಂಬ ಅಂದರೆ ಪ್ರೌಡ್ ಮೂಮೆಂಟೇ ಆಗುತ್ತೆ. ಅಂದರೆ ನಮಗೆ ಆ್ಯಕ್ಚುಲಿ ಒಪ್ಕೋತಾರೋ ನಾವು ಡೌಟಲ್ಲೇ ಹೋಗ್ತೀವಿ ಎಲ್ಲ ಸ್ಟಾರ್ ಹತ್ರ. ಸೊ ಆ ಕಥೆನ ಅಪ್ರಿಷಿಯೇಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಮಗೊಂಥರ ಬ್ಯಾಕ್ ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಅದರಲ್ಲಿ ಹೊಸಬ್ರಿಗೆ ಚಾನ್ಸ್ ಕೊಟ್ಟರೆ ನನಗೊಂಥರ ಸಖತ್ ಖುಷಿ ಆಗೋಯ್ತು ಸರ್ ಅನ್ಕೊಂಡೆ. ಸೊ ಅವರು ಇನ್ವಾಲ್ವ್ಮೆಂಟ್ ಇರ್ಬೋದು, ಅವ್ರ ಸಪೋರ್ಟ್ ನಂಗೆ ತುಂಬ ಖುಷಿ ಆಗುತ್ತೆ. ಇವು ನನ್ನ ಥಾಟ್ನ ನನ್ನ ಕಂಟೆಂಟ್ನ ಇಷ್ಟಪಟ್ಟಿರೋಕ್ಕೆ ಇವತ್ತು ಸಿನಿಮಾ ಆಗಿದೆ. ಇಷ್ಟನೇ ಪಟ್ಟಿಲ್ಲ, ನನಗೆ ಒಂದು ಚಾನ್ಸೇ ಕೊಟ್ಟಿಲ್ಲ ಅಂದಿದ್ರೆ 100% ಹೊಸ ಥಾಟ್ ಬರ್ತಿರ್ಲಿಲ್ಲ. ಸೊ ನೀವಂತೀರ ಆಡಿಯನ್ಸ್ ಹೊರಗಡೆ ಹೋಗ್ಬೇಕಾರೆ ಕೈ ಮುಗಿದು ಹೋಗ್ತಾರಾ ಇಲ್ಲದ್ರೆ ಫಿಯರಿಂದ ಹೋಗ್ತಾರಾ? ಕೈ ಮುಗ್ದು ಹೋಗ್ತಾರೆ ಮೇಡಮ್ ಸಿನಿಮಾಗೆ. ಅದು ಯಾಕಂದ್ರೆ ದೇವರಿದೆ ಅಲ್ಲಿ, 100% ಕೈ ಮುಗಿತಾರೆ. ಒಳ್ಳೆ ಸಿನಿಮಾ ಮಾಡಿದೆ ಗುರು, ಈ ಥರ ಸಿನಿಮಾ ಮಾಡು ಅಂತೇಳಿ ಹೇಳಿ ಹೋಗ್ತಾರೆ. ಓಕೆ, ಅಫ್ಕೋರ್ಸ್ ವಿ ಹ್ಯಾವ್ ಟು ಮೆನ್ಷನ್ ಸಮೃದ್ಧಿ ಮಂಜುನಾಥ್. ಒಂದು ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್. ಪಾಪ ಅವ್ರದ್ದು ಇನ್ವಾಲ್ವ್ಮೆಂಟ್ ತುಂಬ ಇದೆ. ಲೈಕ್ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು, ಆಮೇಲೆ ಗ್ರ್ಯಾಂಡ್ ಜೋನಸ್ ಹಿಂಗೆ ಇರಬೇಕು, ಯಾವುದಕ್ಕೂ ಒಂದು ಕಡೆನೂ ಕೊರತೆ ಮಾಡ್ದಂಗೆ. ಇವತ್ತಿಗೂ ಅಷ್ಟೇ ಪ್ರಮೋಷನ್ ಸ್ಟಾರ್ಟ್ ಆದಂಗೆ ಇರೋ ನಿಮ್ಗೆ ಏನು ಬೇಕೋ ಎಲ್ಲ ಮಾಡಿ ನಾವು ಇದೀವಿ, ತಲೆ ಕೆಡ್ಸ್ಕೊಂಬಿಡಿ. ನೀವು ಒಂದು ಅಂದ್ಕೊಂಡ್ರೆ 1:2 ಯು ವಾಂಟ್ ಟು ಮೇಕ್ ಇಟ್ ಬಿಗರ್. ಅವ್ರದ್ದು ಒಂಚೂರು ಸಿನಿಮಾ ಅಂದರೆ ಅದೇನೋ ಒಂಥರ ಪ್ಯಾಷನ್ ಅವ್ರಿಗೆ. ಸೊ ಅವಾಗಲೇ ನಮ್ಮ ಸಿನಿಮಾ ಒಂದು 10 ಸರಿ ನೋಡ್ಬಿಟ್ಟಿದಾರಂತೆ. ನನಗೆ ಬಂದು ಹೇಳ್ತಾ ಇರ್ತಾರೆ, ಇಲ್ಲ ಈ ಸೀನ್ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಇದಾಗುತ್ತೆ. ಸರಿ, ನಿಮ್ಗೆ ಖುಷಿ ಆಯಿತು ಸರ್, ಫೈನ್ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.